ಇದು ಸಂಡೂರು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಇನ್ನೆಲ್ಲೂ ಇಲ್ಲ. ಓಕೆ, ಸಂಡೂರು ಏನಿದೆ ಇದು ಹಿಲ್ಸ್ ಏನಿದೆ ಅಲ್ಲ, ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಇದು ಪೂರ್ತಿ ಡ್ರೈ ಲ್ಯಾಂಡ್ ಅಲ್ಲಿ ಬರುವಂತದ್ದು. ಇದಕ್ಕೆ ನಾವು ಕೊಲೊನೈಸರ್ ಅಂತೀವಿ. ಅಂದ್ರೆ ಪೂರ್ತಿ ಡಿಸ್ಟರ್ಬ್ ಆಗಿರೋಂಥ ಲ್ಯಾಂಡ್ ಅಲ್ಲಿ ಸಹ ಇದನ್ನ ಫಸ್ಟ್ ಹಾಕಿದ್ರೆ ಇದು ಬೇಗ ಹತ್ಕೊಳ್ಳುತ್ತೆ. ನಾವು ಇದನ್ನ ರಿಸ್ಟೋರೇಷನ್ ವರ್ಕ್ ಅಲ್ಲೂ ಯೂಸ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಈಗ ತುಂಬಾ ಯೂಸ್ ಮಾಡ್ತಾರೆ. ಇದು ನನ್ನ ಹತ್ರ ಒಂದು ಆ ತರದ ಒಂದು 30-40 ಅಳಿವಿನಂಚಿನಲ್ಲಿ ಹೌದು ಹೌದು. ಇದರಲ್ಲಿ ವಜ್ರದಂತಿ ಅಂತ ನಿಮ್ಗೆ ಗೊತ್ತಲ್ಲ, ವಜ್ರದಂತಿ ಹಲ್ಲು ಪೌಡರ್ ಏನಿದೆ ತುಂಬಾ ಫೇಮಸ್ ವಜ್ರದಂತಿ ಪೌಡರ್. ಅದು ವಜ್ರದಂತಿ ಇದರಿಂದ ಮಾಡ್ತಾರೆ. ಆಲ್ಮೋಸ್ಟ್ 100 ಗ್ರಾಮ್ ಇರುವಂತ ಇದು ಒಂದು 50 ಗ್ರಾಮ್ ಇರುವಂತ ಒಂದು ಬೀಜದಿಂದ ಹಿಡಿದು ಬಿಲ್ಕುಲ್ ಅದು 1 ಗ್ರಾಮ್ ನಲ್ಲಿ ಒಂದು 100 ಸೀಡ್ ಇರುವಂತದ್ದು ಅಷ್ಟು ಲೈಟ್ ವೇಟ್ ಇರುವಂತ ಬೀಜಗಳು ಇರತ್ತೆ. ಎಷ್ಟೊಂದೆಲ್ಲ ಗಾಳಿಗೆ ಹಾರೋಗತ್ತೆ. ಇದು ಈಗ ಕಲೆಕ್ಟ್ ಮಾಡ್ತಿರೋಂಥ ಬೀಜಗಳು ನಾವು ಒಣಗಿಸ್ಲಿಕ್ಕೆ ಮತ್ತೆ ಇದರಿಂದ ಸಾರ್ಟ್ ಮಾಡ್ಲಿಕ್ಕಂತ ಇಟ್ಟಿದ್ದೀವಿ. ಈ ಕುರ್ಚಲ್ ಕಾಡಲ್ಲಿ ಹುಲ್ಗಾವ್ಲಲ್ಲಿ ಇರುವಂತ ಗಿಡಗಳು ತುಂಬಾ ಬೇಗ ನಶಿಸಿ ಹೋಗ್ತಿದೆ. ನಾವು ಒಂದು ಕಾಡು ಪುನಶ್ಚೇತನ ಮಾಡಬೇಕು ಅಂದ್ರೆ ಬರೀ ಮರ ನೆಟ್ಟು ನಾವು ಕಾಡು ಬೆಳ್ಸಕ್ ಆಗಲ್ಲ. ಅದು ಬೆಂಕಿ ಬಿದ್ದು ಪೂರ್ತಿ ನಶಿಸ್ ಹೋಗಿದೆ ಅನ್ಸತ್ ನಿಮ್ಗಲ್ಲಿ. ಬಟ್ ನೀವು ಅದೇ ಒಂದು ಮಳೆ ಆದ್ಮೇಲೆ ಬಂದ್ರೆ ಮತ್ತೆಲ್ಲ ಅದಷ್ಟು ಚಿಗುರಿರುತ್ತೆ. ಇಲ್ಲಿ ನನ್ನ ಹತ್ರ ಈ ನರ್ಸರಿನಲ್ಲಿ ಒಂದು 120-150 ಸ್ಪೀಶೀಸ್ ಏನಿದೆ, ನಾವು ಅದನ್ನ ಪ್ರಜಾತಿ ಅಂತ ಹೇಳ್ಬೋದು. 150 ಪ್ರಜಾತಿಗಳು ನನ್ನ ಹತ್ರ ಇದೆ. ಮತ್ತೆ 1.5 ಲಕ್ಷ ಅಷ್ಟು ಸಸಿಗಳಿದೆ. ನಮಸ್ಕಾರ, ನನ್ನ ಹೆಸರು ಸೀಮಾ ಮಾಲಿ ಅಂತ. ನಾನು ಬೆಂಗಳೂರಲ್ಲಿರ್ತೇನೆ. ಇಲ್ಲಿ ನಾನು ನರ್ಸರಿ ಮಾಡಿದ್ದೇನೆ. ಈ ನರ್ಸರಿ ಔಷಧಿ ಸಸ್ಯಗಳು ಮತ್ತು ನೇಟಿವ್ ಪ್ಲ್ಯಾಂಟ್ಸ್ ಅಂದರೆ ನಮ್ಮ ಭಾರತ ದೇಶದ ಮೂಲವಾಗಿ ಇಲ್ಲಿ ಸಿಗುವಂಥ ಗಿಡಗಳದ್ದು ನರ್ಸರಿ ಮಾಡಿದೆ ನಾನು. ಇದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿದೆ. ಬೆಂಗಳೂರಿಂದ ಒಂದು 30 ಕಿಲೋಮೀಟ್ರ್ ದೂರ ಆಗುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಅರಳು ಮಲ್ಲಿಗೆ ಅಂತ ವಿಲೇಜ್ ಇದೆ, ಅದರ ಹತ್ತಿರದಲ್ಲಿದೆ ಇದು ನರ್ಸರಿ. ಇಲ್ಲಿ ನನ್ನ ಹತ್ರ ಈ ನರ್ಸರಿನಲ್ಲಿ ಒಂದು 120-150 ಸ್ಪೀಶೀಸ್ ಏನಿದೆ, ನಾವು ಅದನ್ನು ಪ್ರಜಾತಿ ಅಂತ ಹೇಳ್ಬೋದು. 150 ಪ್ರಜಾತಿಗಳು ನನ್ನ ಹತ್ರ ಇದೆ. ಮತ್ತು 1.5 ಲಕ್ಷ ಅಷ್ಟು ಸಸಿಗಳಿದೆ. ಸೊ ಆ ಗಿಡಗಳದ್ದು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ವೀಕ್ಷಕರೇ, ಇವತ್ತು ನಾವು ಅರಳು ಮಲ್ಲಿಗೆಯಲ್ಲಿದ್ದೀವಿ. ಅರಳು ಮಲ್ಲಿಗೆಯಲ್ಲಿ ಸೀಮಾ ಮೇಡಮ್ ಅವರ ಒಂದು ಕಾಡು ಮರಗಳ ಒಂದು ನರ್ಸರಿ ಅಂತ ಹೇಳ್ಬೋದು ಅಲ್ವಾ ಮೇಡಮ್? ಹೌದು, ಕಾಡು ಮರಗಳು. ಇದ್ರ ಹೆಸರು ಪುನರ್ನವ ನರ್ಸರಿ ಅಂತ. ಪುನರ್ನವ. ಓಕೆ. ಅಂದ್ರೆ ಇದು ನನ್ನ ಮೇನ್ ಉದ್ದೇಶ ಏನಿದೆ ಅಲ್ಲ, ನಂದು ಮೂಲ ಉದ್ದೇಶ ಏನಂದ್ರೆ ನಮ್ದು ಕಾಡನ್ನ ಪುನಶ್ಚೇತನ ಮಾಡೋದು ಅಂತ. ಪುನರ್ನವ ನಮ್ಗೆ ಹೇಗೆ ಪುನರುಜ್ಜೀವನಕ್ಕೆ ಅಥವಾ ನಮ್ಮ ರಿಜುವಿನೇಷನ್ಗೆ ಯೂಸ್ ಆಗುತ್ತೆ, ಹಾಗೇನೆ ಈ ನಮ್ಮ ನರ್ಸರಿ ಕಾಡು ಗಿಡಗಳನ್ನ ಪುನಶ್ಚೇತನ ಮಾಡೋದಕ್ಕಿರೋಂಥ ಒಂದು ಇದು ಡೆಡಿಕೇಟ್ ಆಗಿರೋಂಥ ಒಂದು ನರ್ಸರಿ. ಸೂಪರ್. ವೀಕ್ಷಕರೇ, ಹಿಂದೆ ನಾವು ವೆಸ್ಟರ್ನ್ ಘಾಟಿಗೆ ಸಂಬಂಧಪಟ್ಟಂತಹ ಒಂದು ಕಾಡು ಮರಗಳ ಒಂದು ನರ್ಸರಿ ಬಗ್ಗೆ ತೋರಿಸ್ತಾ ಇರಬೇಕಾದ್ರೆ ಈ ಕೆಲವು ವೀಕ್ಷಕರು ನಮಗೆ ಕಮೆಂಟಲ್ಲಿ ಹೇಳಿದ್ರಿ ಏನು ಅಂತ ಹೇಳಿದ್ರೆ, ಒಣಭೂಮಿ ಡ್ರೈ ಲ್ಯಾಂಡಲ್ಲಿ ಬೆಳೆಯುವಂತಹ ಮರಗಳನ್ನು ನಮ್ಮಲ್ಲಿ ಯಾರಾದರೂ ಇಲಾಖೆ ಅಂದರೆ ಅರಣ್ಯ ಇಲಾಖೆನ ಬಿಟ್ಟು ಹೊರಗಡೆ ಕೂಡ ಯಾರು ಮಾಡ್ತಿದ್ದಾರಾ ಅಂತ ಕೇಳಿದರು. ಸೊ ಕರ್ನಾಟಕದಲ್ಲಿ ತುಂಬ ಕೆಲವು ಖಾಸಗಿ ನರ್ಸರಿಗಳು ಈ ರೀತಿ ಸೀಮಾ ಮೇಡಮ್ ಥರ ಒಬ್ಬರು ಮಾಡ್ತಾ ಇದ್ದಾರೆ. ಇದು ನೋಡಿ, ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿದೆ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಸಸ್ಯಗಳು ಏನೇನು ಎತ್ತೆತ್ತ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಮೇಡಮ್, ಇದು ಗಜ್ಜುಗ ಅಂತ
ಇದು ಇದು ಗಜ್ಜುಗ ಅಂತ ನೀವು ನೋಡ್ದಂಗೆ ಇದು ಮುಳ್ಳಿನ ಗಿಡ. ಇದಕ್ಕೆ ಇದರಲ್ಲಿ ಸಿಸಲ್ಪಿನಿಯ ಬೊಂಡುಕ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಈ ಗಜ್ಜುಗದ ಗಿಡ ಏನಿದೆ ಅಲ್ಲ, ಇದಕ್ಕೆ ನಾವು ಲೈಫ್ ಫೆನ್ಸಿಂಗ್ ಅಂದ್ರೆ ನಾವು ಕಾಂಪೌಂಡಿಗೆ ಇದ್ರ ಬದಲಾಗಿ ಈ ಜೀವ ಇರೋಂತ ಗಿಡಗಳನ್ನ ನೆಟ್ಟು ಫೆನ್ಸಿಂಗ್ ತರ ಮಾಡೋದು. ಇದು ಎಷ್ಟು ಮುಳ್ಳಿನ ಗಿಡ ಇದು. ಇದ್ರಲ್ಲಿ ಮುಳ್ಳು ಗಿಡ ಎಷ್ಟು ಇದಾಗಿ ಪೊದೆಯಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ಇದು ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳು ಇದು ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅದನ್ನ ಇದ್ ಮಾಡಿ. ಸೊ ಹಾಗಾಗಿ ಲೈಫ್ ಫೆನ್ಸಿಂಗ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಅಂತ ಮಾಡ್ತೀವಿ. ಇದು ಗಜ್ಜುಗದ ಮರ. ಇದೂನು ಒಂದು ನಮ್ಮ ಎಲೆ ಉದ್ರೋ ಕಾಡುಗಳದು ಇದರಲ್ಲಿ ಸಿಗುವಂತ ಕುರ್ಚಲ್ ಕಾಡಲ್ಲಿ ಸಿಗುವಂತ ಒಂದು ಗಿಡ. ಇಲ್ಲಿ ನಾನು ಕೇಳಬೇಕಾಗಿರೋಂಥದ್ದು ಒಂದು, ಹೆಚ್ಚಿನವರು ವೆಸ್ಟರ್ನ್ ಘಾಟಿಂದು ಒಂದು ಗಿಡಗಳು ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಹೋಗುವಂಥದ್ದು ತುಂಬ ಜಾಸ್ತಿ. ನಮ್ಮಲ್ಲಿ ಈ ಡ್ರೈಲ್ಯಾಂಡ್ ಸ್ಪೀಸೀಸ್ ಅಂತಾನೆ ಒಂದು ಸಪ್ರೇಟ್ ಇದಿದೆ. ಅಂಥದ್ರಲ್ಲಿ ಇಲ್ಲಿ ಸುತ್ತಮುತ್ತ ನಮ್ಮ ಇಲಾಖೆಯಲ್ಲೂ ಕೂಡ, ಈ ಅರಣ್ಯ ಇಲಾಖೆಯಲ್ಲೂ ಕೂಡ ಕೆಲವು ಗಿಡಗಳನ್ನ ಹೆಚ್ಚಾಗಿ ಅವರು ರೈತರಿಗೆ ಅಥವಾ ಹೊರಗಡೆ ನೆಡುತೋಪುಗಳಿಗೆ ಅಂತೆಲ್ಲ ಕೊಡ್ತಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಸಿಗುವಂತಹ ಗಿಡಗಳು ಅಲ್ಲಿ ಸಿಗದೇ ಇರುವಂತದ್ದು ಏನ್ ಡಿಫ್ರೆನ್ಸ್ ಇದೆ, ಹೇಗೆ? ಏನ್ ಡಿಫ್ರೆನ್ಸ್ ಅಂದ್ರೆ, ಈಗ ಅರಣ್ಯ ಇಲಾಖೆನವರಿಗೆ ಅವ್ರದ್ದು ಮೇನ್ ಉದ್ದೇಶ ಏನಂತಂದ್ರೆ ಅವ್ರದ್ದು ವುಡ್ ಇದಾಗುವಂಥದ್ದು, ಮರಮುಟ್ಟುಗಳಿಗೆ ಬೇಕಾಗಿರುವಂಥದ್ದೇ ಜಾಸ್ತಿ ಅವರು ಮಾಡ್ತಾ ಇದ್ದಿದ್ದು. ಒಂದು ಇನ್ನೊಂದು ಅವೆನ್ಯೂ ಟ್ರೀಸ್, ಈ ನಮ್ಮ ರಸ್ತೆ ಅಕ್ಕಪಕ್ಕದಲ್ಲಿ ಹಾಕುವಂಥದ್ದು ಗಿಡಗಳಿಗೆ ಅವ್ರದ್ದು ಮೇನ್ ಇದು ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಸೊ ಅವರ ಹತ್ರ ಎಲ್ಲ ಏನಿದೆ ಟ್ರೀ ಏನಿದೆ ಅಲ್ಲ, ದೊಡ್ಡ ಮರಗಳಾಗಂತ ಗಿಡಗಳೇ ಜಾಸ್ತಿ ಇರುತ್ತೆ ಅವ್ರ ಹತ್ರ. ಈಗ ನೀವು ಯಾವುದೇ ಕಾಡಿಗೆ ಹೋದ್ರೂನು ನೀವು ಒಂದೇ ಒಂದು ಸಣ್ಣ 50 ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಮೀಟರ್ ಅಲ್ಲಿ ಇರುವಂತ ಕಾಡು ನೀವು ಹೋದ್ರೂ ಸಹ ನಿಮ್ಗಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು 50ಕ್ಕಿಂತ ಜಾಸ್ತಿ ಸ್ಪೀಶೀಸ್ ಸಿಗತ್ತೆ. ಅಂದ್ರೆ ಬರೀ ಮರ ಇರೋದಿಲ್ಲ, ಮರ ಪೊದೆ ಅಂತ ಬೆಳೆಯುವಂಥದ್ದು, ಬಳ್ಳಿಗಳು, ತಿರ್ಗಾ ಇದು ಹರ್ಬ್ಸ್ ಅಂತ ಏನ್ ಹೇಳ್ತೀವಿ, ಸಣ್ಣ ಸಣ್ಣದು ಕಳೆಗಳು, ಈ ತರ ಎಲ್ಲಾ ತರನೂ ಇರತ್ತೆ. ಇದನ್ನ ಈಗ ಇದು ನೋಡಿ, ಇದು ಕಳೆನೆ ಅಲ್ವಾ, ಇದು ಕಳೆ, ಇದು ಗ್ರಾಸ್. ನಾವು ಇದು ನಮ್ಗೆ ಏನು ಇದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ, ಬಟ್ ಇದು ಒಂದು ಮೆಡಿಸಿನಲ್ ಪ್ಲಾಂಟ್. ಹೀಗೆ ಕಳೆನಲ್ಲೂ ಬೇರೆ ಬೇರೆ ಪ್ಲಾಂಟ್ಸ್ಗಳು ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಕಾಡು ಪುನಶ್ಚೇತನ ಮಾಡಬೇಕು ಅಂದ್ರೆ ಬರೀ ಮರ ನೆಟ್ಟು ನಾವು ಕಾಡು ಬೆಳ್ಸಕ್ ಆಗಲ್ಲ, ಅದು ತಪ್ಪು ಕಲ್ಪನೆ ಅಂತ ಇದು ನನ್ನ ಸ್ವಂತ ಅಭಿಪ್ರಾಯ. ಅಂದ್ರೆ ಎಲ್ಲ ಇದು ಅಭಿಪ್ರಾಯ ಅಷ್ಟೇನೆ. ಸೊ ಇಲ್ಲಿ ನಾವು ಬೇರೆ ಬೇರೆ ತರ ಅಂದ್ರೆ ಬಳ್ಳಿನೂ ಬೆಳೆಸ್ಬೇಕು, ಹರ್ಬ್ಸು ಬೆಳೆಸ್ಬೇಕು, ಪೊದೆ ಆಗತ್ತೆ ಅಂಥದ್ದು ಬೆಳೆಸ್ಬೇಕು. ಅದಕ್ಕೆ ನಾವು ಆ ಥರ ಎಲ್ಲಾನು ಇಟ್ಕೊಳ್ಬೇಕು ಅಂತ ಹೇಳಿ ಹೊಸದಾಗಿ ಈ ಥರ ಶುರು ಮಾಡಿರೋದು. ಇದರಲ್ಲಿ ಅದಷ್ಟೇ ಅಲ್ಲದೆ ರೇರ್ ಅಂದರೆ ಈಗ ತಪ್ಪು ಕಲ್ಪನೆ ಏನಿದೆ, ದೊಡ್ಡ ಮರ ಅಷ್ಟೇ ಅಲ್ಲ, ಬರೀ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನೀವು ಹೇಳಿದ್ರೆ ವೆಸ್ಟರ್ನ್ ಘಾಟ್ ಸ್ಪೀಶೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಜನರಲ್ಲಿ ತಲೆಯಲ್ಲಿರುತ್ತೆ. ಆ ಥರ ಒಂದು ಕಲ್ಪನೆ ಇದೆ. ಅದು ಆಕ್ಚುಲಿ ನೀವು ಒಂದು ಇಕೋಲಾಜಿ ಅಂತ ನೋಡಿದಾಗ ಅಥವಾ ಒಂದು ಪರಿಸರ ಅಂತ ನೋಡಿದಾಗ ಪ್ರತಿಯೊಂದಕ್ಕೂ ತಂದೆ ಆದ ಒಂದು ಇಂಪಾರ್ಟೆನ್ಸ್ ಇದೆ. ನೀವು ಹುಲ್ಗಾವಲಿಗೆ ಹೋದ್ರೂ ಅಲ್ಲಿ ಇವಾಗ ನೀವು ಇದು ಕೇಳಿರ್ಬೋದು, ಏನು ಕೃಷ್ಣ ಮೃಗ. ನೀವು ಕೃಷ್ಣ ಮೃಗಕ್ಕೆ ನೀವು ಅಲ್ಲಿ ಹೋಗಿ ಆ ಹುಲ್ಗಾವ್ನಲ್ಲಿ ಇರೋಂಥದ್ದೇ ಅಷ್ಟೇ ಅದು ಇದು ಅದ್ರದ್ದು ಮೇನ್ ಹ್ಯಾಬಿಟ್ಯಾಟ್. ಕೃಷ್ಣ ಮೃಗಕ್ಕೆ ಹುಲ್ಗಾವಲ್ ಬೇಕು. ನಾವು ಅಲ್ಲಿ ಹೋಗಿ ಗಿಡ ನೆಟ್ಟು ಮರ ಬೆಳೆಸಿದ್ರೆ ಅದಲ್ಲಿ ಬಿಟ್ಟು ಹೋಗುತ್ತೆ ಆ ಜಾಗನ. ಸೊ ಒಂದ್ ಹಂತದಲ್ಲಿ ನಾವು ಎಲ್ಲಾ ಕಡೆ ಮಲ್ನಾಡು ಮಾಡ್ತೀವಿ ಅಂತ ಹೋಗೋದೇ ತಪ್ಪು. ಈ ಹುಲ್ಲುಗಾವಲು ಅಂದ್ರೆ ಹುಲ್ಲುಗಾವಲಿದ್ದೇ ಒಂದು ಪ್ರಾಮುಖ್ಯತೆ ಇರುತ್ತೆ, ಮಳೆ ಕಾಡಿಂದೇ ಒಂದು ಪ್ರಾಮುಖ್ಯತೆ ಇರುತ್ತೆ, ಎಲೆ ಉದ್ರೋಂತ ಕಾಡದ್ದೇ ಬೇರೆ ತರ ಇರುತ್ತೆ, ಕುರ್ಚಲ್ ಗುಡ್ಡದ್ದೇ ಬೇರೆ ತರ ಇರುತ್ತೆ. ಹೌದು. ಸೊ ಅದನ್ನ ಎಲ್ಲಾ ರೀತಿಯನ್ನು ಸಂರಕ್ಷಣೆ ಮಾಡೋದು ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಅದು ಕೆಲವು ರಿಸರ್ಚ್ ಸ್ಟಡೀಸ್ ಎಲ್ಲ ಆಗಿದೆ. ಈ ಕುರ್ಚಲ್ ಕಾಡಲ್ಲಿ ಹುಲ್ಗಾವಲಲ್ಲಿ ಇರುವಂತ ಗಿಡಗಳು ತುಂಬಾ ಬೇಗ ನಶಿಸಿ ಹೋಗ್ತಿದೆ. ಯಾಕಂದ್ರೆ ಅದು ಕಾಡಲ್ಲ, ಫಾರೆಸ್ಟ್ ಡಿಫಿನೇಷನ್ ಪ್ರಕಾರ ಅದು ಕಾಡಲ್ಲ. ಹಾಗಾಗಿ ಅದನ್ನ ಇದಾಗ್ತಾ ಇದೆ, ಅದು ಬೇರೆ ಕೆಲಸಗಳಿಗೆ ಅಂತ ಅದನ್ನ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ತುಂಬಾ ನಶಿಸಿ ಹೋಗ್ತಾ ಇದೆ ಅದ್ರಲ್ಲಿ ಸಿಗುವಂತ ಗಿಡಗಳು ಹುಲ್ಗಾವಲಿರುವಂತದ್ದು. ಈಗ ನೋಡಿ, ನಾವು ಎಷ್ಟು ಕಡೆ ನಾವು ತಿರುಗಾಡಿ ಎಲ್ಲಾ ಬರ್ತೀವಿ. ಸೊ ಎಷ್ಟೋ ಕಡೆ ನಮಗೆ ಈ ಡ್ರೈಲ್ಯಾಂಡ್ ಸ್ಪೀಸೀಸ್ ಅಂತ ನಾವು ಕೇಳಿದಾಗ ಎಲ್ಲೂ ಕೂಡ ನಮಗೆ ಸಿಗ್ಲೇ ಇಲ್ಲ. ಹೌದಾ? ಎಲ್ಲೋ ಒಂದೊಂದ್ ಕಡೆ
ಒಂದೋ ಎರಡೋ ಗಿಡಗಳಿರುತ್ತೆ. ನಾವು ಇಲ್ಲಿ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಏನು ಅಂತ ಹೇಳಿದ್ರೆ ಎಷ್ಟೆಲ್ಲ, ನನ್ನ ಹೆಸರೇ ಕೇಳಿಲ್ಲ ಕೆಲವೆಲ್ಲ ಮೇಡಮ್, ಹಾ. ಈ ಹೆಸರುಗಳನ್ನ ನಾವು ಇದು ಕೇಳಲೇ ಇಲ್ಲ. ಈ ಗಿಡ ನೋಡಿ, ಇದಕ್ಕೆ ರೈಟಿಯಾ ಟಿಂಕ್ಟೋರಿಯಾ ಅಂತ. ರೈಟಿಯಾ ಟಿಂಕ್ಟೋರಿಯಾ. ಹಾ, ರೈಟಿಯಾ ಟಿಂಕ್ಟೋರಿಯಾ ಅಂತ. ಈ ಸೀಸನ್ ಅಲ್ಲಿ ಹೂ ಬಿಡತ್ತೆ. ಈ ಬಿಳಿ ಹೂ ಬಿಟ್ಟಿದೆಲ್ಲ. ಏನು ಅಂದ್ರೆ ಕನ್ನಡದಲ್ಲಿ ಏನಾದ್ರು ಗೊತ್ತಾ? ಹೆಂಗೆ? ಕನ್ನಡದ ಹೆಸರು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಕುಟಜ ಅಂತಾರೆ. ಕುಟಜ ಅಂತ. ಹಾ, ಕುಟಜ ಅಂತಾರೆ. ಸೊ ಇದನ್ನ ಕುಡ ಅಂತಾನು ಹೇಳ್ತಾರೆ. ಇದ್ರಲ್ಲಿ ಮರಾಠಿನಲ್ಲಿ, ಹಿಂದಿನಲ್ಲಿ ಕುಡ ಅಂತಾರೆ. ಸೊ ಇದು ನಿಮ್ಗೆ ಚನ್ನಪಟ್ಟಣದ ಗೊಂಬೆಗಳೇನಿದೆ ಅಲ್ಲ, ಸಾಫ್ಟ್, ಇದ್ರದ್ದು ವುಡ್ ಬಂದು ತುಂಬಾ ಮೆದುವಾಗಿರುತ್ತೆ. ಕಾರ್ವಿಂಗ್ ಮಾಡ್ಲಿಕ್ಕೆ ತುಂಬಾ. ಆಲೆಮರ. ಹಾ, ಕರೆಕ್ಟ್ ಅಲ್ವಾ? ಹಾ, ಹೌದು, ಆಲೆಮರ. ಹಾ, ಸೊ ಇದು ಆ ಚನ್ನಪಟ್ಟಣ ಬೊಂಬೆಗಳನ್ನ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಒಂದು ಡ್ರೈಲ್ಯಾಂಡ್. ಇದು ನಾವು ಇಲ್ಲಿ ನೀರ್ ಹಾಕ್ತಿರೋದ್ರಿಂದ ನಿಮ್ಗೆ ಇವತ್ತು ಹಸಿರಾಗಿ ಕಾಣತ್ತಿಲ್ಲಿ. ನೀವು ಅದೇ ಸ್ವಲ್ಪ ಬಿಸಿಲಲ್ಲಿರೋ ಮರ ಹೊರಗಡೆ ಇದೆ ನೋಡಿ, ಒಂದೇ ಒಂದು ಎಲೆನೂ ಇಲ್ಲ ಇದ್ರಲ್ಲಿ. ಇಲ್ಲಿ ಸ್ವಲ್ಪ ಶೇಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಎಲೆ ಇದೆ. ಸೊ ಇದು ಪೂರ್ತಿ ಎಲೆ ಉದ್ರು ಕಾಡಲ್ಲಿ ಬೆಳೆಯುವಂತದ್ದೇ ಇದು ಮರ ಇದು. ಇದ್ರದ್ದು ಎಣ್ಣೆ ಏನಿದೆ ಅಲ್ಲ, ಈ ಎಲೆಗಳನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಒಂದು ಬಿಸಿಲಲ್ಲಿ ಇಟ್ರೆ ಅದು ನೀಲಿ ಕಲರ್ದು ಒಂದು ಎಣ್ಣೆ, ಒಂದು ಇದು ನಮ್ದು ನೇರಳೆ ಹಣ್ಣಿಂದು ಕಲರ್ ಏನಿರುತ್ತೆ ನೀಲಿ, ಆ ತರ ನೇರಳೆ ಬಣ್ಣದ್ದು ಇದು ಎಣ್ಣೆ ಆಗತ್ತೆ. ಅದು ಒಂದ್ 5 ದಿನ ಬಿಸಿಲಲ್ಲಿಟ್ಟು ಇದ್ ಮಾಡಿದ್ಮೇಲೆ ಅದನ್ನ ಸೋರಿಯಾಸಿಸ್ಗೆ ಯೂಸ್ ಮಾಡ್ತಾರೆ. ಹಾ, ಸೊ ಚರ್ಮದ ಕಾಯಿಲೆಗಳಿಗೆ ತುಂಬಾ ಒಳ್ಳೆ ಇದು. ಇಲ್ಲಿ ಒಂದು ಕೇಳಬೇಕು, ಈ ವೀಕ್ಷಕರೇ ಒಂದು ಹೇಳಬೇಕು. ಆಲೆಮರದ್ದು ಮೇಡಮ್ ಅವ್ರು ಹೇಳಿದ್ರು, ಡ್ರೈಲ್ಯಾಂಡ್ ಮರಗಳು ಏನಿರ್ತಾವಲ್ಲ, ಡ್ರೈಲ್ಯಾಂಡಲ್ಲಿ ನಾರ್ಮಲ್ ಆಗಿ ಯಾವ್ಯಾವ ಒಂದು ನೇಚರಲ್ಲಿ ಯಾವುದೋ ಒಂದು ಅವಘಡಗಳು ಅಂತ ಕರಿತೀವಿ, ಬೆಂಕಿ ಅವಘಡ ಆಗಿರ್ಬೋದು, ಇಂಥವು, ಅದಕ್ಕೆಲ್ಲದಕ್ಕೂ ಒಂದು ರೆಸಿಸ್ಟೆಂಟ್ ಬೆಳೆಸ್ಕೊಂಡಿರ್ತವೆ ಗಿಡಗಳು. ಹೌದು. ಅದರಲ್ಲಿ ನೀವು ಹೇಳಿದಂತೆ ಈ ನಿಮ್ಮ ಆಲೆಮರ ಕೂಡ ಹೌದು. ಈ ಕುರ್ಚಲು ಕಾಡಲ್ಲಿ ಬೆಳೆಯುವಂತ ಗಿಡಗಳದ್ದು ಒಂದು ವೈಶಿಷ್ಟ್ಯತೆ ಅದೇ. ಸೊ ಬೆಂಕಿ ಬಿದ್ದ ಮೇಲೆ ಅದು ಬೆಂಕಿ ಬಿದ್ದು ಪೂರ್ತಿ ನಶಿಸ್ ಹೋಗಿದೆ ಅನ್ಸತ್ ನಿಮ್ಗಲ್ಲಿ. ಬಟ್ ನೀವು ಅದೇ ಒಂದು ಮಳೆ ಆದ್ಮೇಲೆ ಬಂದ್ರೆ ಮತ್ತೆಲ್ಲ ಚಿಗುರಿರುತ್ತೆ. ಅದೇ ನಮ್ಮ ವೆಸ್ಟರ್ನ್ ಘಾಟ್ಗಳಲ್ಲಿ ಆ ಒಂದು ಇದು ಕಮ್ಮಿ. ಹಾ, ಹೌದು. ಇಲ್ಲಿ ಮೇಡಮ್, ನಾನೀಗ ಕೇಳಬೇಕಾಗಿರೋಂಥದ್ದು, ನಿಮ್ಮ ಈ ಒಂದು ಆಸಕ್ತಿ ಹೇಗೆ? ಯಾಕಂತ ಹೇಳಿದ್ರೆ ಎಷ್ಟೋ ಜನ ಬೇರೆ ಬೇರೆ ಒಂದು ಈಗ ನರ್ಸರಿಗಳನ್ನ ನೋಡಿದಾಗ ಆರ್ನಮೆಂಟಲ್ ಪ್ಲಾಂಟ್ಸು ಅಥವಾ ಎಕ್ಸಾಟಿಕ್ ಪ್ಲಾಂಟ್ಸು, ಅದು ಬೆಂಗಳೂರಿಂದ ನೀವು ಇಷ್ಟು ಹತ್ರದಲ್ಲಿರಬೇಕಾದ್ರೆ ಅದೊಂದು ಹೇಗೆ ನೀವು ಕಾಡು ಗಿಡಗಳನ್ನ ಮಾಡಬೇಕು, ಇದಕ್ಕೊಂದು ನಿಮಗೊಂದು ಪ್ರೇರಣೆ ಹೇಗೆ? ಹಾಗೆ ಮಾರ್ಕೆಟ್ ಏನಾದ್ರು ಕಂಡ್ಕೊಂಡಿದ್ದೀರಾ? ಹೆಂಗೆ ಇದು? ಓಕೆ, ಸೊ ಪ್ರೇರಣೆ ಬಗ್ಗೆ ಹೇಳಬೇಕು ಅಥವಾ ಇದ್ರದ್ದು ಈ ಶುರು ಮಾಡೋ ಹಿಂದಿನ ಕತೆ ಹೇಳಬೇಕು ಅಂದರೆ, ನಂದು ಪ್ರೊಫೆಷ್ನಲ್ ನಂದು ಕೆರಿಯರ್ ಇದನ್ನು ನಿಮಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ನಾನು 1998 ಬೆಂಗಳೂರಲ್ಲಿ ಒಂದು ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಅಂತ ಇದೆ. ಆ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನನ್ನ ಮತ್ತೆ ಈ ಇದು ಔಷಧಿ ಸಸ್ಯಗಳ ಸಂಬಂಧ ಅಲ್ಲಿಂದ ಶುರುವಾಗಿದ್ದು. ಸೊ ಅಲ್ಲಿ ಒಂದು ಔಷಧಿ ಸಸ್ಯಗಳು ಮತ್ತೆ ನಮ್ದು ಟ್ರೆಡಿಷನಲ್ ನಾಲೆಜ್ ಏನಿದೆ, ಪಾರಂಪರಿಕ ಜ್ಞಾನ ಏನಿದೆ, ಮತ್ತೆ ಅದ್ರದ್ದು ಸಂರಕ್ಷಣೆ, ಇದ್ರ ಬಗ್ಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಫಸ್ಟ್ ಅಲ್ಲಿ ಶುರುವಾಗಿದ್ದು. ಮತ್ತು ಗುಜರಾತಲ್ಲಿ ಗೀರ್ ಫೌಂಡೇಶನ್ ಅಂತ ಇದೆ, ಅದು ಅರಣ್ಯ ಇಲಾಖೆಗೆ ಸೇರಿರುವಂಥ ಒಂದು ಸಂಸ್ಥೆ. ಅದು ಅಲ್ಲಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಪೂರ್ತಿ ಗುಜರಾತ್ ಸರ್ವೆ ಮಾಡಿ ನಂದು ಟೋಟಲ್ ಟೀಮ್, ಮತ್ತು ಅಲ್ಲಿ ಗುಜರಾತಲ್ಲಿ ಇರುವಂಥ ಎಲ್ಲ ಸರ್ಕಾರಿ ಯೂನಿವರ್ಸಿಟೀಸ್ ಏನಿದೆ, ವಿಶ್ವವಿದ್ಯಾಲಯಗಳು, ಅದೆಲ್ಲ ಸೇರಿ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇಂದೆಲ್ಲ ಅವರು ಫಂಡೆಡ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದರಲ್ಲಿನೂ ನಾನು ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಕೆಲಸ ಮಾಡಿದ್ದೇನೆ. ಇದರಲ್ಲಿ 1315 ಮೆಡಿಸಿನಲ್ ಪ್ಲಾಂಟ್ಸ್ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ ಗುಜರಾತಲ್ಲಿ. 1315. ಓಕೆ. ಅಲ್ಲಿಂದ ಅಂದರೆ ಇಲ್ಲಿ FR ಲಿಸ್ಟಿಂದ ಬೆಂಗಳೂರಿಂದ ಶುರುವಾಗಿದ್ದು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಔಷಧಿ ಸಸ್ಯಗಳ ಮಂಡಳಿ ಅಂತ ಇದೆ, ಆ ಸ್ಟೇಟ್ ಇದು. ಅಲ್ಲಿ ಕೆಲಸ ಮಾಡಿ ಅಲ್ಲಿ ನಾನು ಅವರಿಗೆ ಟೆಕ್ನಿಕಲ್ ಅಡ್ವೈಸರ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ರೈತರ ಜೊತೆ ಹೇಗೆ ನಾವು ಕೃಷಿ
ಮೆಡಿಸಿನ್ ಔಷಧಿ ಸಸ್ಯಗಳದ್ದು ಕೃಷಿ ಹೇಗೆ ಮಾಡ್ಬೋದು, ಅದರಿಂದ ಅದರಲ್ಲಿರೋಂಥ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಸಂಬಂಧಪಟ್ಟ ಪಾಲಿಸಿಗಳೇನಿದೆ, ಏನೇನು ಅದರದ್ದು ಇದಿದೆ, ಏನು ಹೇಳಿ ಫಂಡಿಂಗ್ ಏನೇನು ಸಿಗುತ್ತೆ ಗೌರ್ಮೆಂಟಿಂದ, ಈ ಥರದ್ದೆಲ್ಲ ಅಲ್ಲಿ ತಿಳ್ಕೊಂಡೆ. ಸೊ ಈ ಜರ್ನಿನಲ್ಲಿ ಈ ಥರ ತುಂಬ ಎಲ್ಲ ನನಗೆ ರೈತರ ಜೊತೆ ಆಯಿತು, ಸೈಂಟಿಸ್ಟ್ಗಳ ಜೊತೆ ಆಯಿತು, ಮತ್ತು ಈ ಗೌರ್ಮೆಂಟ್ ಪಾಲಿಸಿ ಡಿಸಿಷನ್ಸ್ ಮಾಡೋರಾಯಿತು, ಮತ್ತು ಆಯುರ್ವೇದ ಮತ್ತು ಹರ್ಬಲ್ ನ್ಯೂಟ್ರಾಸಿಟಿಕಲ್ ಈ ಕಂಪನಿಗಳೇನಿದೆ ಔಷಧಿ ಸಸ್ಯಗಳ ಮೇಲೆ ಕೆಲಸ ಮಾಡೋಂಥವ್ರ ಜೊತೆ ಆಯಿತು, ಇದರ ಜೊತೆ ಸಂಬಂಧ ಬಂತು. ನನಗೆ ಕಾರಣಾಂತರಗಳಿಂದ ನಾನು ಬೆಳ್ಳಾರಿಗೆ ಶಿಫ್ಟ್ ಆಗಬೇಕಾಯಿತು. ಫ್ಯಾಮಿಲಿ ಜಾಬ್ ಅಲ್ಲಿ ತೊಗೊಂಡು ಅಲ್ಲಿಗೆ ಶಿಫ್ಟ್ ಆಗಬೇಕಾಯಿತು. ಅಲ್ಲಿ ನಾನು ಒಂದು ಮೈನಿಂಗ್ ಕಂಪನಿನಲ್ಲಿ ಎನ್ವೈರ್ನ್ಮೆಂಟ್ ಮತ್ತು ಸಸ್ಟೈನಬಿಲಿಟಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿ ಜಾಯ್ನ್ ಆದೆ ಅಲ್ಲಿ. ಅದು ಸ್ಮಯೋರ್ ಅಂತ, ಸಂಡೂರ್ ಮ್ಯಾಂಗನೀಸ್ ಆ್ಯಂಡ್ ಐನೋರ್ಸ್ ಲಿಮಿಟೆಡ್ ಅಂತ ಕಂಪನಿ ಅದು. ಅಲ್ಲಿ ಕೆಲಸ ಶುರು ಮಾಡಿದೆ. ಅಲ್ಲೇನಿತ್ತು, ಅದರಲ್ಲಿ 10% ಆಫ್ ನಂದು ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ, ಅಲ್ಲಿ ಮೈನಿಂಗ್ ಏರಿಯಾದಲ್ಲಿ ಡಿಸ್ಟರ್ಬ್ ಆಗಿರೋಂಥ ಏರಿಯಾನ ನಾವು ಕಾಡನ್ನು ಪುನಶ್ಚೇತನ ಮಾಡೋದು, ಅವ್ರ ಗ್ರೀನ್ ಬೆಲ್ಟ್ ಮಾಡೋದು, ಅದಕ್ಕೆ ಬೇಕಾಗಿರೋಂಥ ನರ್ಸರಿ ನಿರ್ವಹಣೆ, ಈ ಕೆಲಸ ನಂದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಅಲ್ಲಿ. ಅಲ್ಲಿ ಹೋದಾಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದು ನನಗೆ ಗೊತ್ತಾಗಿದ್ದು ಅಲ್ಲಿ. ಯಾಕಂದರೆ ನಾವು ಪಾಲಿಸಿ ಮಾತಾಡ್ತೀವಿ, ನಾವು ಹೊರಗಡೆಯಿಂದ ಒಂದು NGO ಅಂತ ಮಾತಾಡಿದಾಗ ಬೇರೆ ಥರ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ರೆಸ್ಟೋರೇಷನ್ ವರ್ಕ್ ಅಂತ ಮಾಡಿದಾಗ, ಪ್ಲಾಂಟೇಶನ್ ಅಂತ ಮಾಡಿದಾಗ ಏನೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ಅವಾಗ ಅಲ್ಲಿ. ದೊಡ್ಡ ಪ್ರಾಬ್ಲಮ್ ಅಲ್ಲಿ ಏನಂದರೆ, ಅವರಿಗೆ ಎಲ್ಲ ಕಂಪನಿಗಳಿಗೆ ಮೈನಿಂಗ್ ಆಯಿತು, ಇಂಡಸ್ಟ್ರಿ ಆಯಿತು, ಇವ್ರಿಗೆಲ್ಲರಿಗೂ 30% ಮಿನಿಮಮ್ 30 to 33% ಅಷ್ಟು ಲ್ಯಾಂಡಲ್ಲಿ ಅವರ ಗ್ರೀನ್ ಬೆಲ್ಟ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದೆ. ಅಂದರೆ ಕಾಡನ್ನು ಬೆಳೆಸಬೇಕು ಅಂತ ಇದೆ ಅವರಿಗೆ. ಹಾಂ, ಅವರಿಗೆ ಮಾಡಲಿಕ್ಕೆ ಅದು ಒಂದು ಲೀಗಲ್ ರಿಕ್ವೈರ್ಮೆಂಟ್, ನಾವೇನು ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಸೊ ಅವರಿಗೆ ಕಾನೂನುಬದ್ಧ ಅದಕ್ಕೆ ಮಾಡಬೇಕು ಅವರು. ಅದೇನಾಗತ್ತೆ, ಅವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ನರ್ಸರಿಗಳಲ್ಲಿ ಅವ್ರಿಗೆ ಬೇಕಾಗಿರೋಂಥ ಅಲ್ಲಿ ಬೇಕಾಗಿರೋಂಥ ಗಿಡಗಳು ಸಿಗ್ತಾ ಇಲ್ಲ. ಅಂದರೆ ಅಲ್ಲಿದು ಎಂಡಮಿಕ್ ಅನ್ನಲ್ಲ, ಅಂದರೆ ನಾನು ಹೇಳೋದು ಅಲ್ಲಿ ಸ್ಥಳೀಯ ಗಿಡಗಳು. ಈಗ ನೀವಾಗಲೇ ಹೇಳಿದ್ರಲ್ಲ, ವೆಸ್ಟರ್ನ್ ಘಾಟ್ ಸ್ಪೀಷೀಸ್ ಇಲ್ಲಿ ತಂದು ಬೆಳೆದ್ರೆ ಹೇಗೆ ಬರಲ್ವೋ, ನಾವು ಎಲ್ಲೋ ಇದು ಮಾಡಿದ್ದು ಅಲ್ಲಿ ಬೆಳೆಯೋದನ್ನ ಅಲ್ಲೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದು. ಸೊ ಯಾಕಂದರೆ ಅಲ್ಲಿದು ಇದಕ್ಕೆ ಎನ್ವೈರನ್ಮೆಂಟಿಗೆ ಅದು ಅಕ್ಲಿಮಟೈಸ್ ಆಗಿರುತ್ತೆ, ಅದು ಅಲ್ಲಿದ್ದು ಇದಕ್ಕೆ ಸೆಟ್ ಆಗಿರುತ್ತೆ ಮೇನ್ ಅಂದರೆ. ಸೊ ಅಲ್ಲಿ ರಿಸ್ಟೋರೇಷನ್ ವರ್ಕಿಗೆ ಅಂತ ಮಾಡಕ್ಕೆ ಹೋದಾಗ ನನಗೆ ಈ ಥರದ್ದು ಇದು ಅನುಭವಕ್ಕೆ ಬಂತು. ಅಲ್ಲಿದೆ ಆ ಕಾಡಲ್ಲಿ 400ಗಿಂತ ಜಾಸ್ತಿ, ನಾವು ಸಂಡೂರು ಹೇಳ್ತಾ ಇರೋದು, ಸಂಡೂರು ಅರಣ್ಯ ಪ್ರದೇಶದಲ್ಲಿ 400ಕ್ಕಿಂತ ಜಾಸ್ತಿ ಪ್ರಭೇದಗಳಿದೆ. ಆದ್ರೆ ಒಂದು ಮಲ್ನಾಡಿದ್ದಂಗೆ. ಹೌದು. ಅಂಥದ್ರಲ್ಲಿ ನಾವು ಎಲ್ಲ ಮೈನಿಂಗ್ ಕಂಪನಿಗಳು ಅಂದರೆ ಈ ಥರ ಸಿಗ್ತಾ ಇದ್ದಿದ್ದರಿಂದ, ಅನ್ಅವೈಲಬಿಲಿಟಿ ಇರೋದ್ರಿಂದ ಬರೀ ಒಂದು 20ರಿಂದ 25 ಪ್ರಜಾತಿ ಮಾತ್ರ ಹಾಕ್ತೀವಿ. ಸೊ ಆವಾಗ ನನಗೆ ನನ್ನ ತಲೆಯಲ್ಲಿ ಬಂದಿದ್ದು, ಈ ಥರ ನರ್ಸರಿ ಮಾಡಬೇಕು. ಈ ನರ್ಸರಿ ಮಾಡಿದರೆ ನಾವು ನಮ್ಮದು ಈ ಥರ ರಿಸ್ಟೋರೇಷನ್ ವರ್ಕ್ ಅಂದರೆ ಕಾಡು ಪುನಶ್ಚೇತನ ಮಾಡೋದಕ್ಕೆ ಈಸಿ ಆಗತ್ತೆ. ಅಂದ್ರೆ ಎಲ್ಲಾ ತರದ ಒಂದು ಸ್ಥಳೀಯ ಸಸ್ಯಗಳನ್ನ ಅವರಿಗೆ ಕೊಡೋದಿಕ್ಕೆ ಆಗತ್ತೆ. ಅವರು ಅಂತ ಅಷ್ಟೆಲ್ಲ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಿದ್ ನಾನು ಮೈನಿಂಗ್ ಇದು. ಅದೇ ಬೇರೆ ಕಂಪನಿಗಳು ಇದೆ. ಇದರಲ್ಲಿ ಸ್ಥಳೀಯ ಸಸ್ಯಗಳು, ಅದರಲ್ಲಿ ನೀವು ಅವಾಗ ಒಂದು ಕೋಟ್ ಮಾಡಿದ್ರಿ ಔಷಧೀಯ ಸಸ್ಯಗಳು ಅಂತ ಹೇಳಿ. ಹೌದು. ಸ್ಥಳೀಯ ಔಷಧೀಯ ಸಸ್ಯಗಳ ಅಥವಾ ಈಗ ಈಗ ನಾನು ಇದರಲ್ಲಿ 2 ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ನಾನು ಹೇಳಿದ್ದು ಒಂದು ಔಷಧಿ ವನಸ್ಪತಿ, ಔಷಧಿ ಸಸ್ಯಗಳು. ಇಲ್ಲಿ ತುಂಬಾ ಸಸ್ಯಗಳು ಔಷಧಿ ಸಸ್ಯಗಳು ಆಗಿರುತ್ತೆ, ತುಂಬಾ ಇದು ಗಿಡಗಳು ಸಹ. ಈಗ ನಾವು ಇದ್ರಲ್ಲಿ ಅಲ್ಲಿ ನಾನು ಹೇಳ್ತಿರೋದು ರಿಸ್ಟೋರೇಷನ್ ಮಾಡ್ಬೇಕಂದ್ರೆ ಬರೀ ಔಷಧಿ ಸಸ್ಯಗಳು ನಾವು ಮಾಡಲ್ಲ. ಅಲ್ಲಿ ಕಾಡು ಬೆಳೆಸೋದಿರತ್ತೆ. ಸೊ ಔಷಧಿ ಸಸ್ಯಗಳು ನಮಗೆ ಕಮರ್ಷಿಯಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಂಥದ್ದೇ ಹಾಕಿದ್ರೆ ಮತ್ತೆ ಅಲ್ಲೂ ಅದು ಸರಿ ಹೋಗೋದು. ಅಲ್ಲಿ ನಮ್ದು ಧ್ಯೇಯ ಬಂದು ಕಾಡು ಪುನಶ್ಚೇತನ ಮಾಡೋದು. ಅದನ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇರತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಡೊಡೋನಿಯಾ ವಿಸ್ಕೋಸಾ ಅಂತ, ಇದು ಮುಂದೆ ಇದು ಹಸಿರಿದೆಯಲ್ಲ, ಹೆಸರಿದ್ದು ಡೊಡೋನಿಯಾ ವಿಸ್ಕೋಸಾ ಅಂತ. ಇದು ಪೂರ್ತಿ ಡ್ರೈ ಲ್ಯಾಂಡ್ ಅಲ್ಲಿ ಬರುವಂತದ್ದು. ಇದಕ್ಕೆ ನಾವು ಕೊಲೊನೈಸರ್ ಅಂತೀವಿ. ಅಂದ್ರೆ
ಪೂರ್ತಿ ಡಿಸ್ಟರ್ಬ್ ಆಗಿರೋಂಥ ಲ್ಯಾಂಡಲ್ಲಿ ಸಹ ಇದನ್ನ ಫಸ್ಟ್ ಹಾಕಿದ್ರೆ ಇದು ಬೇಗ ಹತ್ಕೊಳ್ಳುತ್ತೆ. ಇದ್ರದ್ದು ಕನ್ನಡ ಇದಕ್ಕೆ ಬಂದರಿಕೆ ಅಂತಾರೆ. ಬಂದರಿಕೆ. ಹಾ, ಬಂದರಿಕೆ ಅಂತಾರೆ. ಸೊ ಇದನ್ನ ಬೇರೆ ಯಾವುದು ನಾನು ತಗೊಂಡೋಗಿ ಒಳ್ಳೆ ಹೊಂಗೆ ಮರ ಹಾಕಿದ್ರು ಸಹ ತಕ್ಷಣ ಬರೋದಿಲ್ಲ ಅಲ್ಲಿ. ಅದೇ ಈ ತರ ಗಿಡಗಳು, ಇದು ಕೊಲೊನೈಸರ್ ಅಂತೀವಿ ನಾವು ಇದನ್ನ, ಈ ತರ ಸಸ್ಯಗಳನ್ನ ನಾವು ಫಸ್ಟ್ ಹಾಕಿದಾಗ ಅಲ್ಲಿ ಸ್ಯಾಂಡ್ ಏನಿದೆ ಅಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಸಾಯಿಲ್ ಇರುತ್ತೆ. ಟಾಪ್ ಲೇಯರ್ ಸಾಯಿಲ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅದು. ಸೊ ಅಂಥದನ್ನ ನಾವು ಅಂತ ಕಡೆ ಇದು ಬೆಳೆಯುತ್ತೆ ಇದು. ಸೊ ನಮ್ಗೆ ರಿಸ್ಟೋರೇಷನ್ ವರ್ಕ್ಗೆ ಈ ತರದ್ದು ಫಸ್ಟ್ ಇದು ಗ್ರಾಸ್ ಮೊದಲನೇ ಹೆಜ್ಜೆ. ಇದು ಶುರು ಮಾಡಿದ್ಮೇಲೆ ಇದು ಕ್ಯಾಶಿಯಾ ಅರಿಕ್ಯುಲೇಟಾ ಅಂದ್ರೆ ಅವರೇ ಅಂತಿರಲ್ಲ ನೀವು, ಏನಂತೀರಿ? ಇದು ಸಿಡಾ ಅಕ್ಯುಲೇಟನಾ? ಇಲ್ಲ, ಕ್ಯಾಶಿಯಾ ಅರಿಕ್ಯುಲೇಟಾ. ಅದೇ ನಿಮಗೆ ಅವರಿಕೆ ಅಂತ ಹೇಳ್ತಾರೆ ಅನ್ಸುತ್ತಲ್ಲ. ಅವರಿಕೆ ಟೀ ಮಾಡ್ತಾರಲ್ಲ ಅರಿಶಿನ ಕಲರ್ದು ಹೂವು, ತಂಗಡಿ ಸೊಪ್ಪು, ಅದು. ಸೊ ಅದಿದು ಇದನ್ನೆಲ್ಲಾನು ಹಾಕೋದ್ರಿಂದ ಬೇಗ ಆ ಜಾಗಗಳನ್ನ ನಾವು ರಿಸ್ಟೋರ್ ಮಾಡಬಹುದು. ಸೊ ಈ ತರದೆಲ್ಲ ಮೊದಲನೇ ಹೆಜ್ಜೆ ಆಗಿರುತ್ತೆ ರಿಸ್ಟೋರೇಷನ್ ಪ್ರೋಸೆಸ್ ಅಲ್ಲಿ. ಆ ನಂತರ ನಮಗೆ ಇದು ಒಂದು ಹಂತಕ್ಕೆ ಬಂದಾದ ನಂತರ ಬೇರೆ ಗಿಡಗಳನ್ನ ನಾವು ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಹೌದು. ಸೂಪರ್. ಆತರ ಇಲ್ಲಿ ನೋಡ್ಬೇಕಾದ್ರೆ ನನಗೆ ಕೆಲವು ಗಿಡಗಳನ್ನ ನಾವು ಗುರುತಿಸಬಹುದು. ಇದು ಯಾವ ಗಿಡ ಮೇಡಮ್? ಇದು ಬಕುಳ ಅಂತೀವಿ. ಬಕುಳ ಅಂತ. ಇದು ಒಂದು ನೇಟಿವ್ ಪ್ಲಾಂಟೇನೆ. ಇದು ತುಂಬಾ ಚೆನ್ನಾಗಿರೋಂಥ ಸ್ಮೆಲ್ ಇರೋಂಥ ಹೂ ಬಿಡುತ್ತೆ ಇದರಲ್ಲಿ. ಇದನ್ನ ಜಾಸ್ತಿ ನಾವು ಇದನ್ನ ರಿಸ್ಟೋರೇಷನ್ ವರ್ಕಲ್ಲೂ ಯೂಸ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಈಗ ತುಂಬಾ ಯೂಸ್ ಮಾಡ್ತಾರೆ. ಇದು ಯಾವಾಗ್ಲೂ ಹಸಿರಾಗಿರುತ್ತೆ. ಹೌದು. ಮೆಡಿಸಿನಲ್ ಯೂಸಸ್ ಇದೆ. ಸಾರಿ ಟು ಇಂಟರಪ್ಟ್. ನಾನು ಇಲ್ಲಿ ಒಂದು ಕೇಳುವಂಥದ್ದು, ಇದು ನಿಮ್ಮ ಒಂದೊಂದು ಗಿಡಗಳನ್ನ ನೀವು ಇದು ಮಾಡ್ತಾ ಇದ್ದೀರಾ, ಹೌದು. ಇದರಿಂದ ಈ ಬೀಜ ಕಲೆಕ್ಷನ್ ಅಂತ ಒಂದು ಇರುತ್ತೆ. ಹೌದು. ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ನರ್ಸರಿಗಳಲ್ಲಿ ಗ್ರಾಫ್ಟ್ ಮಾಡ್ತಾರೆ. ಯಾವುದೋ ಒಂದು ಮದರ್ ಪ್ಲಾಂಟ್ ಇರುತ್ತೆ, ಅದರಿಂದ ಇನ್ನೇನೋ ಸಿಗುತ್ತೆ, ಅದರಿಂದ ಮಾಡ್ತಾ ಇರ್ತಾರೆ. ಇದೆಲ್ಲ ನೀವು ಪ್ರತಿಯೊಂದು ಬೀಜದಿಂದನೇ ಮಾಡಬೇಕು. ಹೌದು. ಈ ಬೀಜದ ಕಲೆಕ್ಷನ್ಗಳೆಲ್ಲ ಹೇಗಿರುತ್ತೆ ನಿಮ್ಮಲ್ಲಿ? ಈಗ ಈ ಬೀಜಗಳ ಕಲೆಕ್ಷನ್ ಆಕ್ಚುಲಿ ಅದು ಒಂದು ದೊಡ್ಡ ಚಾಲೆಂಜಿಂಗ್ ವಿಷಯ ನಮ್ಗೆ ಇವತ್ತು. ಅಂದ್ರೆ ಬೀಜ ಇದು ಕಲೆಕ್ಷನ್ ಮಾಡೋದು. ಯಾಕಂದ್ರೆ ನಮ್ಗೆ ಬೀಜಗಳು ಈಗ ನಾನು ತೋರಿಸ್ತೇನೆ ನಿಮ್ಗೆ. ಆಲ್ಮೋಸ್ಟ್ 100 ಗ್ರಾಮ್ ಇರೋಂತ, ಇದು ಒಂದು 50 ಗ್ರಾಮ್ ಇರೋಂತ ಒಂದು ಬೀಜದಿಂದ ಹಿಡಿದು ಬಿಲ್ಕುಲ್ ಅದು 1 ಗ್ರಾಮ್ ನಲ್ಲಿ ಒಂದು 100 ಸೀಡ್ ಇರೋಂಥದ್ದು ಅಷ್ಟು ಲೈಟ್ ವೇಟ್ ಇರೋಂಥ ಬೀಜಗಳು ಇರತ್ತೆ. ಎಷ್ಟೊಂದೆಲ್ಲ ಗಾಳಿಗೆ ಹಾರೋಗತ್ತೆ. ಸೊ ನಾವು ಒಂದು ಐಡೆಂಟಿಫೈ ಮಾಡಬೇಕು, ಒಳ್ಳೆ ಇದು ಟ್ರೀ ಚೆನ್ನಾಗಿರೋಂಥದ್ದು, ಇದು ದೊಡ್ಡದಿರೋಂಥದ್ದು ಟ್ರೀ ಆಯಿತು, ಗಿಡಗಳು ಯಾವುದೇ ಆಯಿತು, ಅದ್ರ ಒರಿಜಿನಲ್ ಲೊಕೇಶನಲ್ಲಿ. ಯಾಕಂದರೆ ನಾನು ಇಲ್ಲೆಲ್ಲೋ ತಗೊಂಡು ನಾವು ಇನ್ನೆಲ್ಲೋ ಹಾಕಿದಾಗ ಅದು ಚೆನ್ನಾಗಿ ಬರುತ್ತೆ ಬರಲ್ಲ, ಅದು ಡೈವರ್ಸಿಟಿನೂ ಒಳ್ಳೇದಲ್ಲ, ಜೆನೆಟಿಕ್ ಡೈವರ್ಸಿಟಿಗೂ ಒಳ್ಳೇದಲ್ಲ. ಮತ್ತೆ ಒಂದೇ ಕಡೆಯಿಂದ ಅದಕ್ಕೋಸ್ಕರ ನಾವು ಕಲೆಕ್ಟ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಮೂಲತಃ ಯಾವ ಗಿಡಗಳು ಎಲ್ಲಿ ಬೆಳೆಯುತ್ತೆ ಅಂತ ಕಡೆ ಹೋಗಿ ಹುಡುಕಿ ಇಂತಿಂಥ ಬೀಜಗಳು ನಮಗೆ ಬೇಕು, ಇಂತಿಂಥ ಗಿಡಗಳು ಇದೆ ಅಂತ ನೋಡ್ಕೊಂಡು ಬರ್ತೀವಿ. ಇನ್ನೊಂದು, ನಾವು ಫಾರೆಸ್ಟ್ ಒಳಗಡೆ ಹೋಗಿ ಮಾಡೋದಿಲ್ಲ. ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೂ ಅದು ನಾವು ರಿಸ್ಟ್ರಿಕ್ಷನ್ ಅನ್ನೋದು ಒಂದು, ಮತ್ತೆ ನಮ್ದು ಒಂದು ಇದಿರ್ಬೇಕಲ್ಲ, ಎಥಿಕಲ್ ಆಗಿ ಮಾಡ್ಬೇಕು ಅಂದಾಗ ಯಾವುದೋ ಇರತ್ತೆ, ನಾವು ಇರೋದೆಲ್ಲ ಅದು ಬೀಜ ತಗೊಂಡ್ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಅದು ನ್ಯಾಚುರಲ್ ರೀಜನರೇಷನ್ ಆಗ್ದಂಗೆ ಇರೋಂಥದ್ದು ಇರಬಹುದು. ಯಾವ್ದೋ ರೇರ್ ನಮಗೆ ಗೊತ್ತಿಲ್ಲದ, ಈಗ ನಾನೇ ಎಲ್ಲ ಕಡೆ ಹೋಗಿ ಕಲೆಕ್ಟ್ ಮಾಡಿರಲ್ಲ, ಕೆಲವು ಸಲ ಬೇರೆಯವ್ರಿಗೆ ಹೇಳಿರ್ತೀವಿ, ಅವರಿಗೆ ನಾವು ಹೇಳಿರ್ಬೋದು, ಅವ್ರಿಗೇನು ಈಸಿ ಇದೆ, ಒಂದು ಗಿಡದಲ್ಲಿ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಸೊ ಆ ಒಂದು ಗಿಡ ಅಷ್ಟು 1 ಎಕರೆನಲ್ಲಿ 2 ಎಕರೆನಲ್ಲಿ ಅಥವಾ 100 ಎಕರೆ ಜಾಗದಲ್ಲಿ ಒಂದೇ ಒಂದು ಗಿಡ ಇದ್ದಿರ್ಬೋದು. ಸೊ ನಾವು ಆ ಏರಿಯಾದಲ್ಲಿ ಆ ಗಿಡ ಮತ್ತೆ ಸ್ವಂತ ಅಂದರೆ ಇದಾಗಿ ನ್ಯಾಚುರಲ್ ಆಗಿ ರೀಜನರೇಷನ್ ಆಗಿ ಅಥವಾ ಇದಾಗಿ ಸ್ಪ್ರೆಡ್ ಆಗೋದಕ್ಕೆ ನಾವೇನೇ ಅವಾಯ್ಡ್ ಮಾಡ್ದಂಗೆ, ಅಂದರೆ ಇದು ಪ್ರಾಬ್ಲಮ್ ಮಾಡ್ದಂಗೆ ಅದು. ಹಾಗಾಗಿ ನಾನು ಕಲೆಕ್ಟ್ ಮಾಡ್ತೀವಿ, ಸ್ವಲ್ಪ ಕಲೆಕ್ಟ್ ಮಾಡ್ತೀವಿ. ಅದು ದೇರ್ ಆರ್ ಸರ್ಟನ್ ರೂಲ್ಸ್ ಅದಕ್ಕೆ, ಅದಕ್ಕೂ ಗುಡ್ ಹಾರ್ವೆಸ್ಟಿಂಗ್ ಪ್ರಾಕ್ಟೀಸಸ್ ಅಂತೆಲ್ಲ ಇರುತ್ತೆ. ಸೊ ವಿ ಟ್ರೈ ಟು ಫಾಲೋ ಸಚ್ ಥಿಂಗ್ಸ್. ಆಯ್ತಾ? ಗಿಡಗಳು ಮೇಡಮ್ ಇದು? ಈಗ ಹೇಳಿದ್ನಲ್ಲ, ಇದು ಸಂಡೂರ್ದು ಅಂತ. ಇದು ಕ್ರೋಟಲೇರಿಯಾ ಸಂಡೂರೆನ್ಸಿಸ್ ಅಂತ. ಇದು ಸಂಡೂರ್ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಇನ್ನೆಲ್ಲೂ ಇಲ್ಲ.
ಓಕೆ, ಸಂಡೂರು ಏನಿದೆ ಇದು ಹಿಲ್ಸ್ ಏನಿದೆ ಅಲ್ಲ, ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ ಇದು. ಸಂಡೂರು, ಯಶವಂತಪುರ, NMDC, ನಾರಿಹಳ್ಳ, NMDC, ರಾಮ್ಗಢ, ಇದೆ. ರಾಮ್ಗಢಲ್ಲಿ ತುಂಬಾ ಜಾಸ್ತಿ ಇದೆ, ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಇದು ಏನ್ ಸ್ಪೆಷಾಲಿಟಿ ಇದ್ರದ್ದು? ಇದು ಸ್ಪೆಷಾಲಿಟಿ ಅಂತ ಹೇಳೋದಕ್ಕಿಂತ ಇದು ಒಂದು ಜೀವ ವೈವಿಧ್ಯತೆಗೆ ಒಂದು ಇದಷ್ಟೇ, ಕಾಂಪೋನೆಂಟ್ ಅಷ್ಟೇ, ಉದಾಹರಣೆ ಅಷ್ಟೇ. ಇಂಥ ರೇರ್ ಇದು. ನಾವಲ್ಲಿ ಈಗ ಮೈನಿಂಗ್ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆ. ಸೊ ಮೋಸ್ಟ್ಲಿ ಮೈನಿಂಗ್ ಎಕ್ಸ್ಪ್ಯಾಂಡ್ ಆದ್ರೆ ಇದು ಪೂರ್ತಿ ಎಕ್ಸ್ಟಿಂಟ್ ಆಗುವಂತ ಸಾಧ್ಯತೆ ಇದೆ. ಇದು ಎಂಡೇಂಜರ್ಡ್ ಸ್ಪೀಶೀಸ್ ಇದು. ಅಂದ್ರೆ ಅಳಿವಿನ ಅಂಚಿನಲ್ಲಿ ಇರುವಂತದ್ದು. ಹೌದು. ಇದೇ ರೀತಿ ಅಳಿವಿನ ಅಂಚಿನಲ್ಲಿ ಇರುವಂತ ಎಷ್ಟು ಸಸ್ಯಗಳು ನಿಮ್ಮ ಹತ್ರ ಈಗಿದೆ? ನನ್ನ ಹತ್ರ ಒಂದು ಆ ತರದ ಒಂದು 30-40 ಅಳಿವಿನ ಅಂಚಿನಲ್ಲಿ. ಹೌದು ಹೌದು. ಬರೀ ಡ್ರೈಲ್ಯಾಂಡ್ ಅವು? ಹೆಚ್ಚಿನವು ಡ್ರೈಲ್ಯಾಂಡ್. ಹೌದು ಹೌದು. ಸೊ ಸೂಪರ್ ಮೇಡಮ್. ಇಲ್ಲಿ ಸೂಪರ್ ಅನ್ನೋದಕ್ಕಿಂತ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ಬೇಕು. ನಾವು ಒಂದು ಹಂತದಲ್ಲಿ ತುಂಬಾ ಮುಂದೆ ಬಂದಿದೀವಿ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಗಿಡಗಳನ್ನೆಲ್ಲ ಹಿಂದೆ ಬಿಟ್ಬಿಟ್ಟು. ಹೌದು ಹೌದು, ನಾವೆಲ್ಲೋ ಮರೆತ್ಬಿಟ್ವಿ, ನಮ್ಮ ಮೂಲ ಮರೆತ್ಬಿಟ್ಟು. ಹೌದು, ನಾವು ತುಂಬಾ ಮುಂದೆ ಬಂದಿದೀವಿ. ಬಟ್ ನಮ್ಗೆ ಫೈನಲಿ ಪ್ರಕೃತಿನೇ ನಮಗ್ ಕಲ್ಸುತ್ತೆ ವಾಪಸ್ ಹೋಗ್ಲಿಕ್ಕೆ ಕಲ್ಸುತ್ತೆ. ಹೌದು. ಕೆಲವೊಂದು ಸಸ್ಯಗಳು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತವೆ ಅನ್ನೋದು ನಮಗೂ ಗೊತ್ತಿರುತ್ತೆ. ಬಟ್ ಕಾಲಾಂತರಗಳಲ್ಲಿ ನಾವು ಒಂದೊಂದೇ ಎಕ್ಸ್ಟಿಂಟ್ ಆದ ಹೋದಾಗ ನೀವು ಹೇಳ್ದಂಗೆ ಬೀಜ ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ಈ ರೀತಿ ಪ್ರೊಪಗೇಟ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡುವಂಥದ್ದು ಮತ್ತೆ ಬೆಳೆಸುವಂಥದ್ದು ಎಲ್ಲೋ ಒಂದು ಕಡೆ ಪೂರ್ತಿ ಕಮ್ಮಿ ಆಗೋಗಿದೆ ಈಗ. ಹೌದು, ತುಂಬ ಕಡಿಮೆ ಆಗಿದೆ. ಅದಕ್ಕೆ ಏನು ಹೇಳೋದಂದ್ರೆ, ನಾವು ನಮ್ಮಂಥವ್ರು ನಿಮ್ಮಂಥವ್ರು ಮುಂದೆ ಬರಬೇಕು, ಬೆಳೆಸಬೇಕು. ಇದರಲ್ಲಿ ಇದು ನಾನು ಮಾಡಬೇಕು, ಇನ್ಯಾರೋ ಮಾಡಬೇಕು ಅಂತಲ್ಲ, ಎಲ್ಲರೂ ಮಾಡಬೇಕು. ಎಲ್ರೂ ನಮ್ಮ ಸ್ವಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟಾದರೂ ಮಾಡಬೇಕು. ಇಲ್ಲಾಂದರೆ ಕಷ್ಟ ಇದೆ. ಇವಾಗ ಈ ಗಿಡ ಇದೆಯಲ್ಲ, ಇದಕ್ಕೆ ಅಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ನೀವೇನೋ ಆಲೆ ಮರ ಅಂದ್ರಲ್ಲ, ಹೌದು, ಅದೇ ಜೀನಸ್ ಇದು. ಸ್ಪೀಶೀಸ್ ಇದು ಬೇರೆ. ಅದು ರೈಟಿಯಾ ಟಿಂಕ್ಟೋರಿಯಾ, ಇದು ರೈಟಿಯಾ ಅರ್ಬೋರಿಯಾ ಅಂತ. ನನ್ನ ಪ್ರಕಾರ ಈ ಸಸ್ಯಗಳು ನಿಮಗೆ ತುಂಬ ಕಡಿಮೆ ಸಿಗೋದು. ಎಲ್ಲೂ ಹೊರಗಡೆ ನಿಮಗೆ ಪೂರ್ತಿ ಕರ್ನಾಟಕದಲ್ಲಿ ಒಂದು 4-5 ನರ್ಸರಿನಲ್ಲಿ ಇರ್ಬೋದು ಅಷ್ಟೇ ಇದು. ಸೊ ಈ ಥರದನ್ನ ಬೆಳೆಸ್ತಾ ಇರೋದ್ರಿಂದ ನಾವು ಜೀವ ವೈವಿಧ್ಯತೆನ ಉಳಿಸ್ಬಹುದು. ಇದು ಒಂದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಬರುವಂತ ಒಂದು ಶ್ರಬ್ ಅಂತ ಹೇಳ್ಬೋದು. ಬಾರ್ಲೇರಿಯಾ ಸ್ಪೀಶೀಸು. ನಿಮ್ದು ಸ್ಫಟಿಕ ಅಥವಾ ಸ್ಫಟಿಕದೇನಿದೆ ಜೀನಸ್, ಅದೇ ಸೇಮ್ ಇದು. ಬಾರ್ಲೇರಿಯಾ ಕ್ರಿಸ್ಟೇಟಾ, ಬಾರ್ಲೇರಿಯಾ ಕಸ್ಪಿಡೇಟಾ, 2 ಸ್ಪೀಶೀಸ್ ಇದೆ ನಮ್ಮ ಹತ್ರ. ಸ್ಫಟಿಕ ಅಂದ್ರೆ ಕನಕಾಂಬ್ರ. ಈ ತರದ ಕನಕಾಂಬ್ರ. ಓಕೆ. ಒಂದು ರೆಡ್ಡಿಶ್ ಕಲರ್ ಇಂದ ಒಂದು ಹೂ ಬರುತ್ತಲ್ವಾ? ಹೌದು ಹೌದು ಹೌದು. ಬಟ್ ಅದೇ ಜೀನಸ್ ಬೇರೆ ಅನ್ಸುತ್ತೆ. ಓಕೆ. ಅಲ್ಲ, ನೋಡಕ್ಕೆ ಅದೇ ರೀತಿ ಕಾಣ್ತದೆ ನನಗೆ. ಅದು ಸ್ಪೀಶೀಸ್ ಬೇರೆ. ನಾನು ಹೇಳ್ತಿರೋದು ಬಾರ್ಲೇರಿಯಾ ಕ್ರಿಸ್ಟೇಟಾ ಮತ್ತೆ ಬಾರ್ಲೇರಿಯಾ ಕಸ್ಪಿಡೇಟಾ ಅಂತ. ಇದರಲ್ಲಿ ಮುಳ್ಳಿದೆ ನೋಡಿ, ಅದರಲ್ಲಿ ಮುಳ್ಳಿಲ್ಲ. ಇದರಲ್ಲಿ ಈ ಎಲ್ಲೋ ಫ್ಲವರ್ ಬಿಟ್ಟಿರೋದ್ರಲ್ಲಿ ಮುಳ್ಳಿದೆ, ಅದ್ರಲ್ಲಿ ಮುಳ್ಳಿಲ್ಲ. ಇದೆರಡೂನು ಬಾರ್ಲೇರಿಯಾ ಸ್ಪೀಶೀಸೇನೆ. ಇದರಲ್ಲಿ ವಜ್ರದಂತಿ ಅಂತ ನಿಮ್ಗೆ ಗೊತ್ತಲ್ಲ, ವಜ್ರದಂತಿ ಹಲ್ಲು ಪೌಡರ್ ಏನಿದೆ, ತುಂಬಾ ಫೇಮಸ್ ವಜ್ರದಂತಿ ಪೌಡರ್. ಅದು ವಜ್ರದಂತಿ ಇದರಿಂದ ಮಾಡ್ತಾರೆ. ಈ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಹಿಂದೆ ನೋಡ್ಬೋದು. ಇದ್ಯಾವ್ದು ಮೇಡಮ್? ಹತ್ತಿ ಗಿಡ ಅಲ್ಲ? ಇದು ನಿಮ್ಗೆ ಇದನ್ನ ನಾವ್ ಯಾಕೆ ಬೆಳೆಸ್ತಾ ಇದೀವಿ ಅಂದ್ರೆ, ನೀವು ಆಗ್ಲೇ ಕೇಳ್ದಂಗೆ ಕೆಲವು ಇದು ಒಂದು ಕಾನ್ಸೆಪ್ಟ್. ನೀವು ರೋಡ್ ಸೈಡ್ ಅಲ್ಲಿ ಹಾಕೋದಕ್ಕೆ ಇದು ಆಲ್ರೆಡಿ ಫೇಮಸ್ ಇದೆ. ಮತ್ತೆ ನಿಮ್ಗೆ ಇದು ಗೊತ್ತಿರತ್ತೆ, ಇದರಿಂದ ಹಣ್ಣು ಪಕ್ಷಿಗಳಿಗೂ ತುಂಬಾ ಇದು ಫೇವ್ರೇಟ್ ಹಣ್ಣು ಬಿಡುತ್ತೆ ಇದು. ಮತ್ತೆ ಪಕ್ಷಿಗಳು ಮೋಸ್ಟ್ಲಿ ಇದ್ರ ಮೇಲೆ ಜಾಸ್ತಿ ಗೂಡ್ ಮಾಡಿ ಇರೋಂಥದ್ದು. ನಾನು ವೈಲ್ಡ್ ಫ್ರೂಟ್ಸ್ಗಳಿದ್ದು ಒಂದು ಕಲೆಕ್ಷನ್ ಮಾಡ್ಬೇಕಂತ ನಂದು ಒಂದು ಇದಿದೆ, ಪ್ಲಾನ್ ಇದೆ. ಸೊ ಅದರಲ್ಲಿ ನನ್ನ ಹತ್ರ ಈ ತರ ಹಣ್ಣುಗಳದು, ಈಗ ನಾವು ಬಾರೆಹಣ್ಣು ಅಥವಾ ಎಲ್ಚಿ ಹಣ್ಣು ಅಂತ ಏನು ಹೇಳ್ತಾರೆ ಅದಾಯ್ತು, ಕಲ್ಲು ಸಂಪಿಗೆ ಆಯ್ತು, ಆಮೇಲೆ ಕಣ್ಗುಡ್ಲೆ ಅಂತ ಅಗ್ಲೆಯ ಇಲಿಯೋಗ್ನೈಡಿಯಾ ಅಂತ ಇದೆ ಅದಾಯ್ತು, ಮತ್ತೆ ಫಾಲ್ಸಾ ಅಂತ ಹೇಳ್ತಾರೆ, ಜಾನಿ ಹಣ್ಣು ಅಂತ. ಫಾಲ್ಸಾ ಅನ್ನೋದು ಹಿಂದಿಲಿ, ಜಾನಿ ಹಣ್ಣು ಅಂತ ಇಲ್ಲಿ ಕರೀತಾರೆ. ಸೊ ಅದು ಜಾನಿ ಹಣ್ಣು ಏನಿದೆ ಅಲ್ಲ, ಅದು ನಾವು ತಿನ್ಬೋದು, ಮತ್ತೆ ಪಕ್ಷಿಗಳೆಲ್ಲ ತುಂಬಾ ತಿನ್ನತ್ತೆ. ಸೊ ಇಲ್ಲಿ ನನ್ಗೆ ಇನ್ನೊಂದು ಕೇಳ್ಬೇಕಾಗಿರೋದು, ಈಗ ರೈತರು ಎಷ್ಟೋ ಜನ ಅಲ್ಲ, ಹೆಚ್ಚಿನ ರೈತರು
ಈ ಮಹಾಗನಿ, ಈ ನಿಮಗೆ ಒಂದೇ ತರದ ಗಿಡಗಳು, ಹೆಬ್ಬೇವು, ಈ ರೀತಿಗಳೆಲ್ಲ ಹಾಕೊಳ್ತಾರೆ. ಮಾನೋಕಲ್ಚರ್ ಅಂತೀವಿ. ಹೌದು, ಒಂದೇ ರೀತಿದು ಗಿಡಗಳನ್ನ ಬೆಳೆಸ್ತಾರೆ. ಅಲ್ಲಿ ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ಹೌದು ಅವರಿಗೆ ಅದು ಹಣದ ವಿಚಾರದಲ್ಲಿ, ಮರ ಮುಟ್ಟು ವಿಚಾರದಲ್ಲಿ ಅದು ಬೇಕಾಗುತ್ತೆ. ಬಟ್ ಪ್ರಕೃತಿಯ ವಿಚಾರ ಅಂತ ತಗೊಂಡಾಗ ನಮ್ಮ ಲೋಕಲ್ ಇದೇನಿದೆ ಅಂತದನ್ನ ನಾವು ಹಾಕಿ ಅಂತ ನಾವು ಹೇಳ್ತೀವಿ. ಈ ತೋಟಗಳಲ್ಲಿ ಹೆಚ್ಚಾಗಿ ಯಾವ್ದಾದ್ರು ಒಂದು ಗಿಡಗಳನ್ನ ಹಾಕಿ ಅಂತ ಹೇಳೋದಾದ್ರೆ, ನಮ್ಮ ಈ ಡ್ರೈ ಲ್ಯಾಂಡಿಗೆ ನೀವು ಸಜೆಸ್ಟ್ ಮಾಡುವಂತ ಕೆಲವು ಗಿಡಗಳು ಯಾವುವು? ಈಗ ನಾವು ಮಹುವಾ ಏನಿದೆ ಅಥವಾ ಹಿಪ್ಪೆ ಅಂತ ಹೇಳ್ತೀವಿ. ಹಿಪ್ಪೆದು ನಮ್ಗೆ ಡ್ರೈ ಲ್ಯಾಂಡ್ ಅಲ್ಲೂ ಸಹ ಅದು ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅದು. ಈಗ ನಾನು ಈಗ ಎಸ್ಪೆಷಲಿ ರೈತರಿಗೆ ಅಂತ ಹೇಳಿದಾಗ ಅವ್ರದ್ದು ಮೇನ್ ಉದ್ದೇಶ ಏನಿರುತ್ತೆ, ನೀವು ಹೇಳ್ದಂಗೆ ಅವರಿಗೆ ಅದರಿಂದ ಆದಾಯ, ಅದು ಕಮರ್ಷಿಯಲ್ ಇದು ಕಲ್ಟಿವೇಶನ್ ಮಾಡ್ತಾರೆ ಅವರು. ಸೊ ಅವರಿಗೆ ನಾನು ನೀವು ಬರೀ ಈ ಥರ ಕಾಡು ಸಸ್ಯ ಹಾಕಿ, ಇಲ್ಲ ಔಷಧಿ ಸಸ್ಯ ಹಾಕಿ ಅಂತ ನಾನು ಪ್ರಮೋಟ್ ಮಾಡೋದಿಲ್ಲ. ಅನ್ಲೆಸ್ ಅದಕ್ಕೆ ಏನಾದ್ರು ಮಾರ್ಕೆಟ್ ಇದ್ದು, ಈಗ ಶತಾವರಿ ಆಯಿತು, ಇಲ್ಲ ತುಳಸಿ ಆಯಿತು, ಯಾವುದಕ್ಕೆ ರೆಗ್ಯುಲರ್ ಮಾರ್ಕೆಟ್ ಇದೆ, ಅದು ನ್ಯೂಟ್ರಾಸ್ಯೂಟಿಕಲಲ್ಲಿ ಇಲ್ಲ ಆಯುರ್ವೇದ ಔಷಧಿಗಳು ಮಾಡೋದ್ರಲ್ಲಿ ಯೂಸ್ ಆಗ್ತಿದೆ, ಅಂಥ ಗಿಡಗಳನ್ನ ಬಿಟ್ಟು ಬೇರೆಯವರಿಗೆ ಮಾಡೋದಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಈ ಪ್ರಕೃತಿಗೆ ಅಂತ ಹೇಳಿ ನೀವು ಹೇಳ್ದಂಗೆ ಆದಾಯಕ್ಕಾಗಿ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿಗಳಿಗಾಯಿತು, ಕೀಟಗಳಿಗಾಯಿತು, ಇಲ್ಲ ನಮಗೆ ಒಂದು ನೆರಳಿಗಾಯಿತು, ಆಕ್ಸಿಜನ್ಗಾಯಿತು, ಅದಕ್ಕೆ ಅಂತ ಈ ಗಿಡಗಳನ್ನ ಬೆಳೆಸ್ಬೋದು. ಒಂದು ಮೋಸ್ಟ್ಲಿ ಇದು ಟರ್ಮಿನಾಲಿಯಾದು ನೀವು ಇದು ಕೇಳಿರ್ತೀರಿ, ತ್ರಿಫಲದಲ್ಲಿ ಏನಿದೆ, ತ್ರಿಫಲದಲ್ಲಿ 3 ಐಟಮ್ ಇರುತ್ತೆ, ನೆಲ್ಲಿ ಮತ್ತೆ ನಮ್ದು ಇದು ಹಿರಡ ಮತ್ತೆ ಬೇಡ ಅಂತ ಹಿಂದಿನಲ್ಲಿ. ಸೊ ಈ 3 ಇದನ್ನ ಬೆಳೆಸ್ಬೋದು. ಹಿಪ್ಪೆ ಇದೆ, ಅವನ್ನು ಬೆಳೆಸ್ಬೋದು. ಅದು ಯಾವಾಗಲೂ ಹಸಿರಾಗಿರುತ್ತೆ ಮತ್ತೆ ಎಲೆ ಉದುರುತ್ತೆ. ಅದರದ್ದು ಕಾಯಿ ಹಣ್ಣೇನಿದೆಯಲ್ಲ ಅದು ಪಕ್ಷಿಗಳಿಗೆಲ್ಲ ಅದು ಒಳ್ಳೇದದು, ಮತ್ತು ಒಳ್ಳೆ ನೆರಳು ಕೊಡುತ್ತೆ, ಹೊಂಗೆ ಇರುತ್ತೆ. ಇಂಥದನ್ನ ಅಟ್ಲೀಸ್ಟ್ ಮತ್ತೆ ಈಗ ನಿಮ್ಮದು ಹೊಂಗೆ ಆಗ್ಬೋದು, ಬೇವಾಗ್ಬೋದು, ಇದನ್ನ 1-2 ಮರ ಆದರೂ ಅವ್ರವ್ರ ಜಮೀನಲ್ಲಿ ಇದ್ರೆ ಒಳ್ಳೇದು. ಅದಲ್ಲದೆ ಈಗ ನೀವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಬೇಕು ಅಂದರೆ ಲಾಂಗ್ ಟರ್ಮ್ನಲ್ಲಿ, ಈಗ ನಿಮಗೆ ಇದು ಗೊತ್ತಿದೆ, ದಶಮೂಲ ಅರಿಷ್ಟ ಅಂತ ಕೇಳಿರ್ತೀರ ನೀವು, ಅದೊಂದು ಆಯುರ್ವೇದ ಔಷಧಿ. ಅದು ಆ ದಶಮೂಲದಲ್ಲಿ ಒಂದು 5 ಅದರಲ್ಲಿ ನಾವು 2 ಥರ ಇದಿದೆ, ಲಘು ಮತ್ತೆ ಬೃಹನ್ ದಶಮೂಲ ಅಂತ. ಅಂದರೆ 5 ದೊಡ್ಡ ಟ್ರೀಗಳಾಗುವಂಥದ್ದು, ಇನ್ನು 5 ಹರ್ಬ್ಸ್ ಇರುವಂಥದ್ದು. ಆ ಗಿಡಗಳನ್ನ ಹಾಕ್ಬೋದು. ಅದು ಲಾಂಗ್ ಟರ್ಮ್ ಅಲ್ಲಿ ಅವರಿಗೆ ಒಳ್ಳೆ ಇದು ಆದಾಯನೂ ಕೊಡುತ್ತೆ. ಆ ಥರದ್ದನ್ನು ಬೆಳೆಸ್ಬೋದು. ಅದರಲ್ಲಿ ಶೋನಕ ಅಂತ ಇದೆ, ಅದನ್ನು ಹಾಕ್ಬೋದು. ಆಮೇಲೆ ಬಿಲ್ವ ಏನಿದೆ ಅದು ಒಳ್ಳೇದು. ಸೊ ಇಂಥ ಗಿಡಗಳನ್ನ ಹಾಕ್ಬೋದು. ಇತ್ತೀಚಿನ ದಿನಗಳಲ್ಲಿ ನೀವು ಬೆಂಗಳೂರಿಗೆ ತುಂಬಾ ಹತ್ರದಲ್ಲಿ ಇರೋದ್ರಿಂದ ನಾನೊಂದು ಕೇಳಬೇಕು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಟೆರೆಸ್ ಗಾರ್ಡನಿಂಗ್ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ. ಹೌದು. ಅಲ್ಲಿಗೆ ಮರಗಳನ್ನ ಸಜೆಸ್ಟ್ ಮಾಡದೇ ಇದ್ರು ನಾವು ಈ ಔಷಧಿ ಸಸ್ಯಗಳನ್ನ ಹೌದು ಖಂಡಿತವಾಗ್ಲೂ ಅವರು ನಮ್ಮ ಟೆರೆಸ್ ಗಾರ್ಡನಿಂಗ್ ಗಳಲ್ಲಿ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಇದರಲ್ಲಿ ನಿಮ್ಮಲ್ಲಿ ಎಷ್ಟು ತರದ ಒಂದು ಔಷಧಿ ಸಸ್ಯಗಳು ಹೌದು, ಬೇರೆ ಸಸ್ಯಗಳು ಟೆರೆಸ್ ಅಲ್ಲಿ ಅಥವಾ ಕೈ ತೋಟದಲ್ಲಿ ಮಾಡುವಂಥದ್ದು ಒಂದು ಎಷ್ಟು ವಿಧದ ಸಸ್ಯಗಳು ನಿಮ್ಮಲ್ಲಿ ಸಿಗುತ್ತೆ? ಕೆಲವುದನ್ನ ನೀವು ಉದಾಹರಿಸಬಹುದಾ? ನಮ್ಮ ಹತ್ರ ಆ ಥರ ಒಂದು 30-40 ಗಿಡಗಳಾದ್ರೂ ಇವಾಗ ಸದ್ಯ ಇದೆ ನನ್ನ ಹತ್ರ. ಸೊ ಇದರಲ್ಲಿ ನಾವು ಒಂದು ಹೋಮ್ ಹರ್ಬಲ್ ಗಾರ್ಡನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದರಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಈಗ ಸಣ್ಣ ಪುಟ್ಟದ್ದು, ಈಗ ಯಾರಿಗೋ ನೆಗಡಿ ಆಗಿದೆ, ತಲೆ ನೋವ್ತಾ ಇದೆ, ಈ ಥರದ್ದಕ್ಕೆಲ್ಲನೂ ಈಗ ನಾವು ಹೇಳ್ತೀವಿ ಪಿತ್ತ ಆಗಿದೆ, ವಾಮಿಟಿಂಗ್ ಸೆನ್ಸೇಷನ್ ಇದೆ, ಈ ಥರ ಹೇಳ್ತೀವಿ, ಇಂಥದಕ್ಕೆಲ್ಲನೂ ತಾವೇ ಯೂಸ್ ಮಾಡ್ಕೊಳ್ಬೋದು ವಿತೌಟ್ ಎನಿ ಇದು. ಅದರಲ್ಲಿ ಜಾಸ್ತಿ ಏನು ತೊಂದರೆ ಇಲ್ಲ. ಅದು ಮೆಡಿಸಿನ್ ಅಂತ ಅಲ್ಲ, ಬಟ್ ಆಸ್ ಎನ್ ಇದು ಏನು ಹೇಳಿ ಸಪೋರ್ಟಿಂಗ್ ಇದಾಗಿ ಮಾಡ್ಕೊಳ್ಬೋದು ಅಂಥ ಗಿಡಗಳಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಎಲ್ರು ತುಳಸಿ ಯೂಸ್ ಮಾಡೋದು ಎಲ್ರಿಗೂ ಗೊತ್ತಿದೆ. ಹೌದು. ಮತ್ತೆ ನಮ್ಮ ದೊಡ್ಡಪತ್ರೆ ಅದಿದೆ. ಆಮೇಲೆ ಅರಿಶಿನದ್ದಿದೆ ನಮ್ಮ ಹತ್ರ, ಕಚೋರ ಇದೆ, ಬಜೆ ಇದೆ, ತುಳಸಿದು 2-3 ಜಾತಿ ತುಳಸಿ ಇದೆ. ಆಮೇಲೆ ಇದರಲ್ಲಿ ಅರಿಶಿನದಲ್ಲಿ 3-4 ಥರ ಅರಿಶಿನಗಳಿದೆ ನನ್ನ ಹತ್ರ. ಬ್ಲ್ಯಾಕ್ ಟರ್ಮರಿಕ್ ಏನು ಹೇಳ್ತೀರಿ, ಅದಿದೆ. ಆಮೇಲೆ ಇದು ಏನು ಹೇಳ್ತಾರೆ, ಗಲಂಗಲ್ ಅಂತ ರೂಟ್ ಇರುತ್ತೆ, ಅದಿದೆ. ಸೊ ಒಂದು ಹಂತದಲ್ಲಿ
ನಾವೇ ನಮ್ಮ ಮನೆಯಲ್ಲೂ ಕೂಡ ಔಷಧಿ ಸಸ್ಯ ಇದ್ಯಾವುದು ಇದು ಅಲ್ಲಿ ಕೆಳಗಡೆ ಇರೋದು? ಶತಾವರಿನಾ? ಶತಾವರಿ ಅದು. ಶತಾವರಿ. ಓಕೆ. ಸೊ ಈ ರೀತಿ ಶತಾವರಿನೂ ಇದೆ ನಮ್ಮ ಹತ್ರ. ಶತಾವರಿ ಒಂದು ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಇಂದ ಇದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮುಖಾಂತರ ನಮಗೆ 25,000 ಶತಾವರಿ ಇದನ್ನ ಸಸಿಗಳನ್ನ ಮಾಡಿ ಫ್ರೀ ಆಫ್ ಕಾಸ್ಟ್ ಅದು ಕೃಷಿ ಇವರಿಗೆ ಫಾರ್ಮರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇದೆ ನಮ್ಮ ಹತ್ರ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಶತಾವರಿ ಸಸಿಗಳು, ಇದನ್ನು ಒಂದು ಪ್ರಾಜೆಕ್ಟ್ ಮುಖಾಂತರ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಮಾಡಿದ್ದು. ಇದು ನಾಳೆ ಅಥವಾ ನಾಡಿದ್ದು ಡೆಲಿವರಿ ಇದೆ. ಈಗ ಈ ವಿಮೆನ್ಸ್ ಡೇ ಏನಿದೆಲ್ಲ ಈ 8ನೇ ತಾರೀಕು ಆ ಪ್ರೋಗ್ರಾಮಲ್ಲಿ ಅವ್ರದ್ದು ಉದ್ದೇಶ ಏನು ಅಂದರೆ ಈ ಶತಾವರಿ ಮೇಯ್ನು ಹೆಣ್ಮಕ್ಳಿಗೆ, ಅದರಲ್ಲೂ ಹಾಲು ಉಣಿಸ್ತಿರೋ ಅಂಥ ತಾಯಂದಿರಿಗೆ ಇದ್ರದ್ದು ಶತಾವರಿ ಕಲ್ಪ ಏನಿದೆ ಅದರಿಂದ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಕೊಡ್ತಾರೆ. ಸೊ ಇದಕ್ಕೋಸ್ಕರ ವಿಮೆನ್ಸ್ ಡೇ ಪ್ರೋಗ್ರಾಮಲ್ಲಿ ಕಾಲೇಜ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಶತಾವರಿ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಅದನ್ನ ತೆಗೆದ್ರೆ ಹಲವು ಮಕ್ಕಳ ತಾಯಿ ಅಂತ ಕರೆಯುತ್ತಾರೆ. ಸೊ ಅದ್ರ ಬಗ್ಗೆ ನಾವು ಹಿಂದೆ ವಿಡಿಯೋ ಮಾಡಿದ್ದೀವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಸೀಮಾ ಮೇಡಮ್ ಅವ್ರದ ಒಂದು ಇದರಲ್ಲಿ ಇರುತ್ತೆ. ಸೊ ಅಲ್ಲಿಂದನೇ ನಾವು ವಿಡಿಯೋ ಮಾಡ್ಬಿಟ್ಟು ನಾವು ಮತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀವಿ, ಶತಾವರಿ ಬಗ್ಗೆ. ಸೊ ಓಕೆ. ಇಲ್ಲಿ ನಿಮ್ಮ ಬೀಜ ಕಲೆಕ್ಷನ್. ಇದು ಈಗ ಕಲೆಕ್ಟ್ ಮಾಡ್ತಿರೋಂಥ ಬೀಜಗಳು ನಾವು ಒಣಗಿಸ್ಲಿಕ್ಕೆ ಮತ್ತೆ ಇದರಿಂದ ಸಾರ್ಟ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೀವಿ. ಇದರಲ್ಲಿ ನಾವೇ ಸ್ವಂತ ಕಲೆಕ್ಟ್ ಮಾಡಿರೋಂಥದ್ದು ಇದರಲ್ಲಿ ಮೋಸ್ಟ್ಲಿ ಈ ಒಂದು 2-3 ಇದು ಬಿಟ್ಟು ಇದೆಲ್ಲ ಮಿಕ್ಕಿದ್ದೆಲ್ಲನೂ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಸಿಗುವಂತದ್ದೇನೆ. ಟರ್ಮಿನಾಲಿಯಾ ಅರ್ಜುನ ಅಂದ್ರೆ ಹೊಳೆಮತ್ತಿ ಅಥವಾ ಅರ್ಜುನ ಅಂತ ಹೇಳ್ತೀವಿ. ಇದು ಲ್ಯಾಜೆಸ್ಟ್ರೋಮಿಯಾ ಇದೇನಿದೆಲ್ಲ ಅದು ಲ್ಯಾಜೆಸ್ಟ್ರೋಮಿಯಾ ಅಥವಾ ಹೊಳೆ ದಾಸವಾಳ ಅಂತೀವಿ. ಇದಕ್ಕೆ ಕುಂಕುಮದ್ದು ಅಂತಾರೆ ಬಿಕ್ಸಾ ಅವರೆಲ್ಲಾನ ಅಥವಾ ಇಂಗ್ಲಿಷ್ ಅಲ್ಲಿ ಅನಾಟೋ ಅಂತೀವಿ, ರಂಗಮಾಲಿ ಅಂತಾರೆ. ಇದು ಟರ್ಮಿನಾಲಿಯಾ ಬೆಲೆರಿಕಾ ತ್ರಿಫಲದಲ್ಲಿ ಹೋಗುವಂತ ಒಂದು ಇದು ಅರಳಿ. ಅರಳಿ ಇದು ಅದೇ ನೀವು ಅವಾಗ್ಲೇ ಹೇಳದಂತದ್ದು 1 ಗ್ರಾಮಿಗೆ ಸಿಗುತ್ತೆ. ಹೌದು. ಮತ್ತೆ ಇದು ಅಂಟುವಾಳ, ಸೋಪ್ ನಟ್ ಅಂತಾರೆ. ಇದು 3 ಏನಿದೆಲ್ಲ ಇದು ಕಾಡು ಜಾಯಿಕಾಯಿ ಅಂದ್ರೆ ನಮ್ದು ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಜಾಯಿಕಾಯಿ. ಇದು ಮಿರಿಸ್ಟಿಕಾ ಮಲ್ಬಾರಿಕಾ ಸೀಡ್ಸ್. ಇದು ನಾಗಕೇಸರ, ನಾಗಕೇಸರ. ಅದು ಗಣಪೆ ಬಳ್ಳಿ ಅಂತ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗತ್ತೆ. ಇದು ಬಳ್ಳಿ, ಬಟ್ ಇದಕ್ಕೆ ನಾವು ಲಯನ ಅಂತೀವಿ. ಲಯಾನ ಅದು ಹೇಳ್ತಾರೆ ಹಾಗಂತ. ಅಂದ್ರೆ ಒಂದು ಆಲ್ಮೋಸ್ಟ್ 500 ಮೀಟರ್ 1 ಕಿಲೋಮೀಟರ್ ತನಕ ಅದು ಸ್ಪ್ರೆಡ್ ಆಗುತ್ತೆ. ಅದು ಸ್ಟೆಮ್ ನಮ್ದು ಮರ ತರ ಅಷ್ಟು ದೊಡ್ಡ ಸ್ಟೆಮ್ ಆಗುತ್ತೆ. ಇದು ಹೊಸದಾಗಿ ಬೀಜ ತರಿಸಿರೋದು. ಇಲ್ಲಿ ಬಂದ್ರೆ ನೀವು ಅದ್ರದ್ದು ಗಣಪೆ ಬಳ್ಳಿ 2 ನನ್ನ ಹತ್ರ ಬೀಜ ಇತ್ತು, ಹಾಕಿದ್ದೆ. ಇಲ್ಲಿ 2 ಹಾಕಿದೆ, ನೋಡಬಹುದು. ಹೌದು, ಇದು ಬಳ್ಳಿ. ಇದು ನೋಡಿ. ಹೌದು, ನಾನು ಸುಮಾರು ಕಾಡುಗಳಲ್ಲಿ ನೋಡಿದ್ದೆ. ಇದು ನಮ್ಮ ಆಲ್ಮೋಸ್ಟ್ ಒಂದು ದೊಡ್ಡ ಮರದ ತರನೇ ಬೆಳ್ಕೊಂಡು ಹೋಗ್ಬಿಡುತ್ತೆ. ಹೌದು. ನಾನು ಎಷ್ಟೋ ಸರಿ ಒಂದು ಈ ಪ್ಯಾರಾಸೈಟ್ ಗಿಡನ ಏನೋ ಅನ್ನೋ ಲೆಕ್ಕದಲ್ಲಿ ನಾವು ನೋಡಿದ್ದಿದೆ. ನೀವೀಗ ಹಾಲ್ವಾಣ ಅಂದ್ರಲ್ಲ, ಎರಿತ್ರಿನಾ ಇದು ಎರಿತ್ರಿನಾ ವೆರಿಗೇಟ ವೆರೈಟಿ ಅಲ್ಬಾ ಅಂತ. ಇದು ಬಿಳಿ ಹೂ ಬಿಡತ್ತೆ. ಇದು ಒಂದು ರೇರ್ ಗಿಡ ಇದು. ಓಕೆ. ಸೊ ಇವೆಲ್ಲ ಕೆಲವು ವಿಶೇಷಗಳು ಹಾಗೆ ಇದೆ. ಹೌದು. ವಿಶೇಷ ಸಸ್ಯಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ. ನಾನೊಂದು ಸುಮಾರು ವರ್ಷದಿಂದ ನಾನು ಒಂದು ಹುಡುಕ್ತಾ ಇದ್ದೀನಿ ಮೇಡಮ್, ಬಿಳಿ ಮುತ್ತುಗ. ನಾನು ಕೊಲ್ಲಾಪುರದ ಹತ್ರ ಯಾರ ಹತ್ರ ಇದೆ ನೋಡಿದ್ದೇನೆ. ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇಲ್ಲ. ಆಕ್ಚುಲಿ ಏನಾಗಿದೆ ಅಂದ್ರೆ ಈಗ ಸಡನ್ ಆಗಿ ಅದು ಬಿಳಿ ಮುತ್ತುಗ ಮತ್ತೆ ಅರಿಶಿನ ಮುತ್ತುಗ ಇದೆರಡಕ್ಕೆ ಏನೋ ಆಫ್ರೋಡಿಸಿಯಾಕ್ ಅಂತಾರೆ. ಅದ್ರದ್ದು ಸೆಕ್ಷುವಲ್ ಅಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿ ಅದನ್ನ ಆ ತರ ಪಾಪ್ಯುಲರ್ ಆಗಿದೆ. ಇದು ನನಗೆ ಗೊತ್ತಿರ್ಲಿಲ್ಲ. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಅದಕ್ಕೆ ಮುತ್ತುಗ ನಮಗೆ ಸುಮಾರು ಸಿಗ್ತಾ ಇತ್ತು, ಕೆಂಪು. ಹೌದು. ಸೊ ಬಿಳಿ ಮುತ್ತುಗ ನನಗೆ ಒಂದಿಬ್ರು ಕೂಡ ಕೇಳಿದ್ರು. ಸೊ ನಾನು ಹುಡುಕಕ್ ಸ್ಟಾರ್ಟ್ ಮಾಡಿದೆ, ನನಗೂ ಎಲ್ಲೂ ಸಿಗ್ಲಿಲ್ಲ. ಈ ಬಿಳಿದು ಅರಿಶಿನದ್ದು ನಾನು ಅಂದ್ರೆ ತುಂಬಾ ರೇರ್ ಆಗಿ ಸಿಗತ್ತೆ ಇದೆ. ಬಟ್ ಏನ್ ಮಾಡ್ಬಿಟ್ಟಿದ್ದಾರೆ, ಈ ತರ ಅದೇ ಒಂದು ತರ ಸ್ಕ್ಯಾಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಳಿ ಮುತ್ತುಗ 5,000 ಕೊಡ್ತೀವಿ, 2,000 ಕೊಡ್ತೀವಿ ಹಾಗೆ.
ಇದು ಗೊತ್ತಿರಲಿಲ್ಲ. ಇನ್ನು ಮುಂದೆ ಅಕಸ್ಮಾತ್ ನನಗೆ ಸಿಗುತ್ತೆ ಅಂದ್ರೆ ನಾನು 5,000 ಅನ್ಬೋದು. ಓಕೆ, ಎನಿವೆ. ಸೊ ಇಲ್ಲಿ ನಾವು ನೋಡಬಹುದು ಆಲ, ಅರಳಿ, ಸಾರಿ, ಅದು ಆಲ, ಅದು ಆ ಕಡೆ ಆಲ ಇದೆ, ಈ ಕಡೆ ಅರಳಿ ಇದೆ. ಅರಳಿ ಇದೆ. ಆ ಕಡೆ ಅದು ಸ್ಟರ್ಕ್ಯುಲಿಯಾ ಫೊಯ್ಟಿಡಾ. ಫೊಯ್ಟಿಡಾ ಅಂದ್ರೆ ಫಿಟ್ಟಿಡ್ ಅಂದ್ರೆ ಹೆಸರು ಇರೋದು, ಅದು ತುಂಬಾ ಕೆಟ್ಟ ದುರ್ವಾಸನೆ ಬರುತ್ತೆ ಅದರಲ್ಲಿ ಹೂ ಆದಾಗ. ಸೊ ಆ ತರ, ಅದಕ್ಕೆ ಅದು ಫೊಯ್ಟಿಡ್ ಅಂತಾರೆ, ಸ್ಟರ್ಕ್ಯುಲಿಯಾ ಫೊಯ್ಟಿಡಾ ಅಂತ ಅದ್ರ ಹೆಸರು. ಆ ಮರ ಇದೆ. ಮತ್ತೆ ಬಸವನ ಪಾದ ಇದೆ ಆ ಕಡೆ, ಬಸವನ ಪಾದ. ಈ ರೀತಿ ಕೆಲವು ಗಿಡಗಳನ್ನ ನಾವಿಲ್ಲಿ ಬಸರಿ ಇದೆ. ಮೇಡಮ್, ಕೊನೆಯ ಹಂತದಲ್ಲಿ ನಾವು ಇದೀವಿ ಈಗ. ವೀಕ್ಷಕರಿಗೆ ನಿಮ್ಮನ್ನ ಹೇಗೆ ತಲುಪಬೇಕು ಅನ್ನೋದಾದ್ರೆ ನಿಮ್ಮ ನಂಬರ್ನ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆಯ್ತು. ಜೊತೆಗೆ ಇನ್ನೂ ಹೆಚ್ಚಿನ ಗಿಡಗಳು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತು ಅಂತ ಹೇಳಿದ್ರೆ, ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳಿ. ಓಕೆ, ಅದಕ್ಕಿಂತ ಮುಂಚೆಯಾಗಿ ನಾನು ಏನು ಹೇಳ್ತೀನಿ ಅಂದರೆ, ಈಗ ಸಂಸ್ಥೆ ಆಗಿರ್ಬೋದು, ಇಲ್ಲ ಲ್ಯಾಂಡ್ಸ್ಕೇಪ್ ಮಾಡೋಂಥ ಇದು ಕಂಪನೀಸ್ ಆಗಿರ್ಬೋದು, ಇಲ್ಲ ಫಾರ್ಮ್ ಹೌಸ್ ಇರೋಂಥವ್ರಾಗಿರ್ಬೋದು, ಇಲ್ಲ ರೈತರಾಗಿರ್ಬೋದು, ಎಲ್ಲರೂ ಅಟ್ಲೀಸ್ಟ್ ಒಂದು ಇದು ಸ್ಥಳೀಯ ಸಸ್ಯಗಳನ್ನ ಹತ್ರ ಒಂದಾದ್ರೂ ಬೆಳೆಸ್ಬೇಕು. ಅವ್ರವ್ರಿಗೆ ಅನುಕೂಲ ತಕ್ಕಂತೆ ಅವ್ರಿಗಿರೋಂಥ ಜಾಗದ ಪ್ರಕಾರ ಬೆಳೆಸ್ಬೇಕು. ಅದು ಒಂದು ನಂದು ಇದು ಏನು ರಿಕ್ವೆಸ್ಟ್ ಎಲ್ಲರೂ. ಓಕೆ, ಆಮೇಲೆ ನನ್ನನ್ನು ನೀವು ಹೇಳ್ದಂಗೆ ದೊಡ್ಡಬಳ್ಳಾಪುರದಿಂದ ಇದು 6ರಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಅರಳಮಲ್ಲಿಗೆ ಇರೋದು. ನಂದು ಇಮೇಲ್ ಇದೆ, ಇಮೇಲು ಮತ್ತು ಇದು ಫೋನ್ ನಂಬರ್ ನಾನು ನಿಮಗೆ ಕೊಟ್ಟಿರ್ತೇನೆ. ಮತ್ತು ಇವತ್ತು ನೀವು ನೋಡಿದ್ದ ಸಸ್ಯಗಳಷ್ಟೇ ಅಲ್ಲ, ಇದು ನಮ್ದಿನ್ನೂ ಬರೀ 6ರಿಂದ 8 ತಿಂಗಳು ಅಷ್ಟೇ ಆಗಿರೋವಂಥದ್ದು ಈ ನರ್ಸರಿಗೆ. ನಾನು ಇನ್ನೂ ಇದನ್ನು ಬೆಳೆಸ್ತಾ ಇರ್ತೇನೆ. ಇದ್ರದ್ದು ನಂದು ಇದು ಏನು ಹೇಳಿ ವೈವಿಧ್ಯತೆನ ಇನ್ನೂ ಇನ್ಕ್ರೀಸ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಂದು ಯೋಚನೆ ಇರೋದು. ಅಟ್ಲೀಸ್ಟ್ ಒಂದು 400ರಿಂದ 500 ಸ್ಪೀಶೀಸ್ ರೀಚ್ ಆಗಬೇಕು, ನನಗೆ 500 ಪ್ರಜಾತಿ ರೀಚ್ ಆಗಬೇಕಂತ ನಂದು ಇನ್ನು 1 ವರ್ಷದಲ್ಲಿ ನಂದು ಈ ಉದ್ದೇಶ ಇರೋದು. ಹಾಗಾಗಿ ಫೋನ್ ಮಾಡಿ ಆಗಲಿ, ಇಮೇಲ್ ಮುಖಾಂತರ ಆಗಲಿ ಲಿಸ್ಟ್ ತರಿಸ್ಕೊಳ್ಬೋದು. ಆಸಕ್ತಿ ಇದ್ದವರು ಇಲ್ಲಿಗೆ ಬರ್ಬೋದು. ಆಮೇಲೆ ಇನ್ನು ಮುಂದೆ ಹೋಗಿ ಏನಾದರೂ ಸಣ್ಣ ಪುಟ್ಟ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನು ಸಹ ಇಟ್ಕೊಳ್ಬೇಕು ಅಂತ ಒಂದು ಯೋಚನೆ ಇದೆ. ಈಗ ನೆಕ್ಸ್ಟ್ ತಿಂಗಳಲ್ಲಿ ಶತಾವರಿ ಬೆಳೆಯೋದಕ್ಕೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮತ್ತು ಇವರು ನ್ಯಾಷನಲ್ ಮೆಡಿಸಿನಲ್ ಪ್ಲ್ಯಾಂಟ್ ಬೋರ್ಡ್ ಕಡೆಯಿಂದ ನಮ್ಮ ಪುನರ್ನವ ನರ್ಸರಿ ಕಡೆಯಿಂದ ಒಂದು ಶತಾವರಿ ಹೇಗೆ ಬೆಳಿಬೋದು, ಅದನ್ನು ಹೇಗೆ ಯೂಸ್ ಮಾಡ್ಬೋದು, ಮನೆಗಳಲ್ಲಿ ಅದನ್ನು ಔಷಧಿ ಥರ ಅಥವಾ ನ್ಯೂಟ್ರಸಿಟಿ ಅಂದರೆ ಒಂದು ನರಿಷ್ಮೆಂಟಿಗೆ ಅಂತ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಇದು ಕಾರ್ಯಾಗಾರ ಇಟ್ಕೊಂಡಿದ್ದಾರೆ ಇಲ್ಲಿ ಮುಂದಿನ ತಿಂಗಳಲ್ಲಿ. ಆ ಥರ ಇನ್ನೂ ಟ್ರೈನಿಂಗ್ ಪ್ರೋಗ್ರಾಮ್ಸು ಮಾಡಬೇಕು ಅಂತ ಇದೆ. ಸೊ ನೀವು ಫೋನ್ ಮುಖಾಂತರ ಇದು ಮಾಡ್ಬೋದು. ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ವಿವರದವರಿಗೆ, ವಿಶ್ವಾಸವರೇ, ನಿಮಗೆ ನಿಮ್ಮ ಚಾನೆಲ್ಗೆ ನಮ್ಮಂಥವ್ರು ಇದನ್ನು ನಾನಾಗಿ ನಿಮ್ಮ ಹತ್ರ ಅಂದರೆ ಈ ಥರ ಒಂದು ನರ್ಸರಿ ಇದೆ ಅಂತ ನಾನು ಯಾರಿಗೂ ಹೇಳೇ ಇಲ್ಲ. ಆ್ಯಕ್ಚುಲಾಗಿ ನೀವು ನನ್ನ ಹುಡ್ಕೊಂಡು ಬಂದಿದ್ದೀರ, ಅದೇ ಒಂದು ದೊಡ್ಡ ಆಶ್ಚರ್ಯದ ಇದು. ನಮ್ಮಂಥವ್ರಿಗೆ ಇದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ಪ್ರೇಕ್ಷಕರು, ನಿಮ್ಮ ಎಲ್ಲ ಯೂಟ್ಯೂಬ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಸೊ ಬನ್ನಿ, ಮತ್ತೊಮ್ಮೆ ಬನ್ನಿ. ಖಂಡಿತ ಮೇಡಮ್, ಖಂಡಿತ ನಾವು ಇನ್ನೊಮ್ಮೆ ಬರ್ತೀವಿ. ಇನ್ನಷ್ಟು ಗಿಡಗಳು ನಿಮ್ಮ ನರ್ಸರಿಯಲ್ಲಿ ನಡೆಸೋ ರೀತಿ ಆಗಲಿ. ಅದ್ರ ಜೊತೆಗೆ ಸ್ಥಳೀಯ ಸಸ್ಯಗಳು ನಮ್ಮ ಸುತ್ತಮುತ್ತಲೇ ಇರುವಂಥ ಎಲ್ಲರೂ ನೀವು ಹೇಳಿದಂತೆ ಹಾಕ್ಕೊಳ್ಳಿ ಅಂತಲೂ ನಾವು ಬಯಸ್ತೀವಿ. ಆ ಒಂದು ಕಾರಣಕ್ಕೆ ನಾವು ನಿಮ್ಮಲ್ಲಿ ಬಂದಿದ್ದೀವಿ, ಈ ಒಂದು ವಿಚಾರಗಳನ್ನ ಅವ್ರಿಗೆ ತಲುಪಿಸೋಣ ಅಂತ ಹೇಳಿಬಿಟ್ಟು. ಬೆಂಗಳೂರು ಸುತ್ತಮುತ್ತ ಇರುವಂಥವರಿಗೆ ಇದೊಂದು ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಧನ್ಯವಾದಗಳು.